ಹರೇ ಕೃಷ್ಣ. ಇವತ್ತು ತುಂಬ ವಿಶೇಷವಾದಂತಹ ದಿನ. ಇವತ್ತು ಶ್ರೀ ಬ್ರಹ್ಮ ಮಧ್ವ ಗೌಡಿ ವೈಷ್ಣವ ಸಂಪ್ರದಾಯಕ್ಕೆ ಆ, ತುಂಬ ಮುಖ್ಯವಾದ ದಿನ. ಯಾಕೆಂದರೆ ಹಲವಾರು ಆಚಾರ್ಯರ ಆವಿರ್ಭಾವ ಮತ್ತು ತಿರುಭಾವ ದಿವಸ ಇವತ್ತಿದೆ. ಮತ್ತು ಇವತ್ತು ವಸಂತ ಪಂಚಮಿ ಕೂಡ. ಸೊ ಇವತ್ತು ನಾವು ಭಾಗವತ ರಸಮಾಲೆಯ ಟಾಪಿಕ್ ಬದಲಾಗಿ ನಾವು ವಸಂತ ಪಂಚಮಿ ಮತ್ತು ಹಲವಾರು ಆಚಾರ್ಯರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ. ಓಕೆ, ಸೊ ಪ್ರಾರ್ಥನೆಗಳಿಂದ ಕ್ಲಾಸ್ ಸ್ಟಾರ್ಟ್ ಮಾಡಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶಧಾರಿಣಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय श्री कृष्ण चैतन्य प्रभु नित्यानंद श्री अद्वैत गदाधार श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. मूकं करोति वाचालं पंगुं लङ्घयति गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्यमीश्वरम्. हरे कृष्ण. ಸೊ ಮೊದಲನೇದಾಗಿ ಇವತ್ತು ವಿಶೇಷವಾದ ದಿನ ವಸಂತ ಪಂಚಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಗೆ ವಸಂತ ಪಂಚಮಿ ಅಂತ ಕರೀತಾರೆ. ಸೊ ನಮಗೆಲ್ಲ ತಿಳಿದಿರೋ ಹಾಗೆ 6 ಋತುಗಳು: ವಸಂತ ಋತು, ಗ್ರೀಷ್ಮ ಋತು, ವರ್ಷಾ ಋತು, ಶರದ ಋತು, ಹೇಮಂತ ಋತು, ಶಿಶಿರ ಋತು, ಈ ರೀತಿ 6 ಋತುಗಳಿವೆ. ಸೊ 6 ಋತುಗಳಲ್ಲಿ ಒಂದು ಋತುವಲ್ಲಿ 2 ತಿಂಗಳು, ಸೊ ಟೋಟಲ್ 12 ತಿಂಗಳಾಗುತ್ತೆ. ಸೊ ವಸಂತ ಋತು ಆ್ಯಕ್ಚುಲಿ ಚೈತ್ರ ಮಾಸದಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಯಾರಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ವಸಂತ ಪಂಚಮಿ. ಸೊ ವಸಂತ ಪಂಚಮಿ ಈ ದಿನ ಸರಸ್ವತಿ ಪೂಜೆಯನ್ನು ಕೂಡ ಮಾಡ್ತಾರೆ. ಸೊ ಸರಸ್ವತಿ ದೇವಿ ವಿದ್ಯೆ ದೇವತೆ. ಸೊ ನಮಗೆ ಆಧ್ಯಾತ್ಮಿಕ ವಿದ್ಯೆಯನ್ನು ನೀಡಲಿ ಅಂತ ಅವರಲ್ಲಿ ಕೋರಿಕೆಯನ್ನು ಮಾಡ್ತಾ ನಾವು ಅವರಿಗೆ ಪ್ರಾರ್ಥನೆಗಳನ್ನು, ಪೂಜೆಗಳನ್ನು ಸಲ್ಲಿಸಬೇಕು ಇವತ್ತು. ಅಷ್ಟೇ ಅಲ್ಲ, ಇವತ್ತು ವಿದ್ಯಾರಂಭ ಮಾಡೋದಕ್ಕೆ ಮತ್ತೆ ಅನ್ನಪ್ರಾಶನಕ್ಕೂ ಕೂಡ ತುಂಬ ಸೂಕ್ತವಾದ ದಿನ ಅಂತ ಹೇಳಲಾಗಿದೆ. ಸೊ ವಸಂತ ಪಂಚಮಿಯ ದಿನ ಭಗವಂತನಿಗೆ ಪುಷ್ಪ ಮತ್ತು ಆರತಿ ಮತ್ತು ಹಣ್ಣುಗಳನ್ನು ಅರ್ಪಣೆ ಮಾಡುವುದು ತುಂಬ ಒಳ್ಳೆಯದು. ಮತ್ತು ಇಂದಿನ ದಿನ ಭಗವಂತನಿಗೆ ಹಳದಿ ಬಣ್ಣದ ಉಡುಪನ್ನು ಉಡಿಸ್ತಾರೆ. ಸೊ ಯಾಕಂದರೆ ಈ ಒಂದು ಸಮಯದಲ್ಲಿ ಏನಂತಾರೆ, ಸಿಸಮೆ ಸೀಡ್ಸ್ ಅಂದರೆ ಎಲ್ಲೋ ಹೂವುಗಳು ಅವು ಬೆಳಿತವೆ. ಸೊ ಅದ ಕಾರಣ ಈ ದಿನ ವಸಂತ ಪಂಚಮಿ ದಿನ ಹಳದಿ ಬಣ್ಣದ ಬಟ್ಟೆಯನ್ನು ಉಡಿಸ್ತಾರೆ. ಸೊ ಇವತ್ತು ಹಲವಾರು ಆಚಾರ್ಯರ ಆವಿರ್ಭಾವ ಮತ್ತು ತಿರುಭಾವ ದಿವಸ ಕೂಡ ಇದೆ. ಮೊದಲನೇದಾಗಿ ಶ್ರೀ ಪುಂಡರೀಕ ವಿದ್ಯಾನಿಧಿ. ಸೊ ಶ್ರೀ ಚೈತನ್ಯ ಲೀಲೆಯಲ್ಲಿ ಎಲ್ಲ ಆಚಾರ್ಯರು ಬರ್ತಾರೆ. ಸೊ ಪುಂಡರೀಕ ವಿದ್ಯಾನಿಧಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬರೋದಕ್ಕಿಂತ ಮುಂಚೆನೇ ಅವರು ಅವತರಿಸಿದರು, ಬಿಫೋರ್ ಲಾರ್ಡ್ ಚೈತನ್ಯ. ಸೊ ಪುಂಡರೀಕ ವಿದ್ಯಾನಿಧಿ ಕೃಷ್ಣ ಲೀಲೆಯಲ್ಲಿ ಶ್ರೀಮತಿ ರಾಧಾರಾಣಿಯ ತಂದೆ ಆಗಿದ್ದರು. ಶ್ರೀಮತಿ ರಾಧಾರಾಣಿಯ ತಂದೆಯ ಹೆಸರು ವೃಷಭಾನು. ಸೊ ವೃಷಭಾನು ಮಹಾರಾಜರು ಚೈತನ್ಯ ಲೀಲೆಯಲ್ಲಿ ಪುಂಡರೀಕ ವಿದ್ಯಾನಿಧಿಯಾಗಿ ಬಂದಿದ್ದಾರೆ. ಮೂಲತಃ ಪುಂಡರೀಕ ವಿದ್ಯಾನಿಧಿ ಅವರು ಈಗಿನ ಬಾಂಗ್ಲಾದೇಶದವರು. ಆಗಿನ ಕಾಲದಲ್ಲಿ ಬಾಂಗ್ಲಾದೇಶ ಭಾರತದ ಭಾಗವೇ ಆಗಿತ್ತು. ಸೊ ಬಾಂಗ್ಲಾದೇಶದಲ್ಲಿ ಭಗಿಯಾ ಅನ್ನುವ ನಗರದ ಹತ್ತಿರ ಢಾಕಾ ಅನ್ನುವ ಊರಿನಲ್ಲಿ ಅವರು ಜನಿಸಿದ್ದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಪುಂಡರೀಕ ವಿದ್ಯಾನಿಧಿಯನ್ನ ತಂದೆ ಅಂತ ಸಂಬೋಧನೆ ಮಾಡ್ತಾ ಇದ್ರು, ಫಾದರ್ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಸೊ ಶ್ರೀ ಪುಂಡರೀಕ ವಿದ್ಯಾನಿಧಿ ಬಾಂಗ್ಲಾದೇಶದಿಂದ ಮಾಯಾಪುರ ಹತ್ತಿರ ಅವರು ಶಿಫ್ಟ್ ಆಗ್ತಾರೆ. ಅಲ್ಲಿರುವಾಗ ಚೈತನ್ಯ ಮಹಾಪ್ರಭುಗಳು ಪುಂಡರೀಕ ವಿದ್ಯಾನಿಧಿಯನ್ನು ಭೇಟಿ ಆಗ್ತಾ ಇದ್ರು. ಸೊ ಒಮ್ಮೆ ಮುಕುಂದ, ಮಹಾಪ್ರಭುಗಳ ಭಕ್ತ ಮುಕುಂದ, ಗದಾಧರ್ ಪಂಡಿತನನ್ನ
ಒಬ್ಬ ಮಹಾಸಂತರ ತರ ಕರ್ಕೊಂಡು ಹೋಗ್ತಾರೆ. ಮುಕುಂದ ಬಂದು ಗದರ್ ಪಂಡಿಗೆ ಹೇಳ್ತಾನೆ, ನನ್ನ ಜೊತೆ ಬಾ, ಮಹಾಸಂತರು ಬಂದಿದ್ದಾರೆ, ಅವರನ್ನ ಭೇಟಿ ಮಾಡಿಸ್ತೀನಿ ಅಂತ, ಅವ್ರ ಹತ್ತಿರ ಹೋಗೋಣ ಅಂತ. ಆಗ ಗದರ್ ಪಂಡಿತ್ ಹೇಳ್ತಾರೆ, ಆಯ್ತು ಹೋಗೋಣ. ಯಾಕಂದ್ರೆ ಭಕ್ತರಿಗೆ ಇನ್ನೊಬ್ಬ ಭಕ್ತರ ಜೊತೆ ಕಾಲ ಕಳೆಯೋದು ತುಂಬಾ ಇಷ್ಟ. ಯಾಕಂದ್ರೆ ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದು, ಸಜ್ಜನರು ಅಥವಾ ಭಕ್ತರು ಒಟ್ಟಿಗೆ ಬಂದಾಗ ಕೃಷ್ಣ ಕಥೆಯನ್ನ ಕೇಳ್ತಾರೆ. ಸೊ ಗದಾಧರ್ ಪಂಡಿತಿಗೆ ತುಂಬಾ ಸಂತೋಷ ಆಯ್ತು. ಮುಕುಂದ ಅವರನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಪುಂಡರೀಕ ವಿದ್ಯಾನಿಧಿಯ ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಪುಂಡರೀಕ ವಿದ್ಯಾನಿಧಿಯ ಮನೆಯಲ್ಲಿ ಪ್ರವೇಶ ಮಾಡಿದಾಗ ಪುಂಡರೀಕ ವಿದ್ಯಾನಿಧಿ ಅವರು ಒಂದು ಆಸನದ ಮೇಲೆ ಕುಳಿತುಕೊಂಡಿದ್ರು. ಮತ್ತೆ ಅವರು ತುಂಬಾ ರೇಷ್ಮೆ ಬಟ್ಟೆಯನ್ನ, ಕಾಸ್ಟ್ಲಿ ಬಟ್ಟೆಯನ್ನು ಧರಿಸಿದ್ರು. ಮತ್ತೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ರು. ಕೇಶ ಅಲಂಕಾರ ಮಾಡ್ಕೊಂಡಿದ್ರು. ಮತ್ತೆ ಅಕ್ಕಪಕ್ಕ ಅವರ ಸೇವಕರಿದ್ರು, ಅವರು ಚಾಮರ ಸೇವೆಯನ್ನು ಮಾಡ್ತಾ ಇದ್ರು. ಮತ್ತೆ ಬಾಯಲ್ಲಿ ಅವರು ತಾಂಬೂಲ ತಿಂತಾ ಇದ್ರು. ಮತ್ತೆ ಕನ್ನಡಿ ಇಟ್ಕೊಂಡು ಅವ್ರ ಮುಖ ನೋಡ್ತಾ ಇದ್ರು. ಸೊ ಈ ರೀತಿ ತುಂಬಾ ಐಷಾರಾಮಿ ಜೀವನವನ್ನ ನಡೆಸುವ ಹಾಗೆ ಕಾಣ್ತಾ ಇದ್ರು. ಆಗ ಗಾದಾಧರ್ ಪಂಡಿತ್ ಇದನ್ನ ನೋಡಿ ಮುಕುಂದನಿಗೆ ಕೇಳ್ತಾನೆ, ಮುಕುಂದ ಎಲ್ಲಿಗೆ ಕರ್ಕೊಂಡ್ಬಿಟ್ಟು ಬಂದಿದ್ಯಾ ನೀನು, ಯಾರು ಇವರು ಅಂತ. ನಾನು ಭಕ್ತರನ್ನ ಭೇಟಿಯಾಗಕ್ಕೆ ಬಂದಿದ್ದೀನಿ, ಆದ್ರೆ ನೀನು ಯಾರ ಹತ್ರ ಕರ್ಕೊಂಡ್ ಬಂದಿದ್ಯಾ ನನಗೆ? ಆಗ ಮುಕುಂದ ಹೇಳ್ತಾನೆ, ಇಲ್ಲ ಸ್ವಲ್ಪ ವೇಟ್ ಮಾಡು. ಆಗ ಮುಕುಂದ ಭಾಗವತದ ಶ್ಲೋಕವನ್ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಕೃಷ್ಣನ ಗುಣಗಾನವನ್ನ ಮಾಡ್ತಾನೆ. ಅಹೋ ಬಕೀಯಂ ಸ್ತನ ಕಾಲಕೂಟಂ ಜಿಘಾಂಸೆಯಾಪಾಯದಪ್ಯ ಸಾಧ್ವಿ ಲೇಭೇ ಗತಿಂ ಧಾತೃಷಿತಂ ತತೋನ್ಯಾಂ ಕನ್ವಾ ದಯಾಲುಂ ಶರಣಂ ವ್ರಜೇಮ. ನನ್ನ ಕೃಷ್ಣ ಎಷ್ಟು ದಯಾಲು. ಕೊಲ್ಲಕ್ಕೆ ಬಂದಂತಹ ಪೂತನಿಯನ್ನ ತಾಯಿಯ ಕೊಂದಾಕಿ ತಾಯಿಯ ಸ್ಥಾನವನ್ನು ಕೊಟ್ಬಿಟ್ಟ. ರಾಕ್ಷಸರನ್ನು ಕೊಂದು ಅವರಿಗೆ ಮುಕ್ತಿಯನ್ನು ಕೊಟ್ಟ ಪೂತನಿಗೆ ತಾಯಿಯ ಸ್ಥಾನವನ್ನು ಕೊಟ್ಟ. ಈ ಶ್ಲೋಕ ಕೇಳಿದ ತಕ್ಷಣ ಪುಂಡರೀಕ ವಿದ್ಯಾನಿಧಿ ಅವರಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಕೃಷ್ಣ 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 ಅಂತ ಅವರು ಕೃಷ್ಣ ನಾಮೋಚ್ಚಾರಣೆ ಮಾಡುತ್ತಾ ಅವರು ಮೈ ಮರೆತು ಬಿಟ್ರು. ಸೊ ಹುಚ್ಚರ ತರ ವರ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರ ಸೇವಕರು ಅವರನ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಹಿಡ್ಕೊಳಕ್ಕಾಗ್ಲಿಲ್ಲ. ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಗಾದಿಯನ್ನು ತೆಗೆದು ಹರಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೃಷ್ಣ 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 ಅಂತ ಮೈಮರೆತು ಕೃಷ್ಣನ ಧ್ಯಾನವನ್ನು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಅವರ ಭಾವವನ್ನು ನೋಡಿದಾಗ ಗದಾಧರ್ ಪಂಡಿತಿಗೆ ಅರ್ಥ ಆಗುತ್ತೆ, ಇವರು ಮಹಾಭಕ್ತರು. ನಾನು ಅಪರಾಧ ಮಾಡಿದ್ದೀನಿ, ಇವರನ್ನ ಸಾಮಾನ್ಯ ಒಬ್ಬ ಭೌತಿಕ ಇಂದ್ರತೃಪ್ತಿ ಮಾಡುವ ವ್ಯಕ್ತಿ ತರ ನಾನು ನೋಡಿದ್ದೆ, ಆದ್ರೆ ಇವರು ಮಹಾಭಕ್ತರಾಗಿದ್ದಾರೆ. ಸೊ ಕ್ಷಮೆಯನ್ನು ಕೇಳ್ತಾರೆ. ಮತ್ತೆ ನಾನು ಮಾಡಿದ ಅಪರಾಧವನ್ನ ತೊಳೆದುಕೊಳ್ಳೋದಿಕ್ಕೆ ಅವರಿಂದ ನಾನು ದೀಕ್ಷೆಯನ್ನ ತಗೊಂತೀನಿ, ದೀಕ್ಷಾ ಮಂತ್ರವನ್ನು ಸ್ವೀಕರಿಸುತ್ತೇನೆ ಅಂತ ನಂತರ ಅವರಿಂದ ದೀಕ್ಷೆಯನ್ನು ಕೊಡೋದು ಅಂತಾರೆ. ರೀತಿ ಶ್ರೀ ಪುಂಡರೀಕ ವಿದ್ಯಾನಿಧಿ ಅತ್ಯಂತ ಶ್ರೀಮಂತರಾಗಿದ್ರು. ಐಷಾರಾಮಿ ಜೀವನ ನಡೆಸೋಕೆ ಕಾಣ್ತಾ ಇದ್ರು, ಆದ್ರೆ ಮನಸ್ಸಿನಲ್ಲಿ ಅವರು ಶುದ್ಧ ಭಕ್ತರಾಗಿದ್ರು. ಸೊ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು ಭಕ್ತರ ಬಾಹ್ಯ ವೇಷ ಅಥವಾ ಚಟುವಟಿಕೆಗಳನ್ನ ನೋಡಿ ನಾವು ಏನಂತಾರೆ ಜಡ್ಜ್ ಮಾಡಬಾರ್ದು. ಅವರ ಭಕ್ತಿಯನ್ನ ನೋಡ್ಬೇಕು, ಭಕ್ತಿ ಸೇವೆಯನ್ನು ನೋಡ್ಬೇಕು, ಹೊರತಾಗಿ ಅವರ ಏನಂತಾರೆ ಎಕ್ಸ್ಟರ್ನಲ್ಸ್ ಅನ್ನ ನಾವು ನೋಡಕ್ ಹೋಗ್ಬಾರ್ದು. ಸೊ ಈ ಒಂದು ಪಾಠವನ್ನ ನಾವು ಕಲಿತೀವಿ. ಇನ್ನೊಂದು ಲೀಲೆ ಇದೆ. ಪುಂಡರೀಕ ವಿದ್ಯಾನಿಧಿ ಜಗನ್ನಾಥಪುರಿಗೆ ಬಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಜೊತೆ ವಾಸ ಮಾಡ್ತಾ ಇದ್ರು. ಒಂದು ದಿನ ಜಗನ್ನಾಥಪುರಿ ಮಂದಿರದಲ್ಲಿ ಪಾಂಡ ಜಗನ್ನಾಥನ ಅಲ್ಲಿ ಪೂಜಾರಿಗಳಿಗೆ ಪಾಂಡ ಅಂತ ಕರೀತಾರೆ. ಈ ಪಾಂಡಗಳು ಜಗನ್ನಾಥನಿಗೆ ಪೂಜೆಯನ್ನು ಮಾಡ್ತಾ ಇದ್ರು. ಆದರೆ ವಿಧಿಪೂರ್ವಕವಾಗಿ ಅಂದ್ರೆ ಶಾಸ್ತ್ರದಲ್ಲಿ ಕೊಟ್ಟಿರೋ ಹಾಗೆ ಮಾಡ್ತಾ ಇರ್ಲಿಲ್ಲ, ಅವರ ಒಂದು ಅನಿಸಿಕೆಯಂತೆ ಮಾಡ್ತಾ ಇದ್ರು. ಭಗವಂತನಿಗೆ ಏನು ಗಂಜಿ ಹಚ್ಚಿದ ಬಟ್ಟೆಯನ್ನ ಉಡಿಸ್ಬಾರ್ದು, ಫಸ್ಟ್ ನೀರು ತೊಳಿಬೇಕು, ರೈಟ್? ಸ್ಟಾರ್ಚ್ ಅಂತ ಕರೀತಾರೆ. ಸ್ಟಾರ್ಚ್ ಧೋತರ ಅಥವಾ ಕಾಟನ್ ಬಟ್ಟೆ ಬಂದಾಗ ಸ್ಟಾರ್ಚ್ ಇರುತ್ತೆ ಅದರಲ್ಲಿ ಸ್ವಲ್ಪ. ಸೊ ಸ್ಟಾರ್ಚ್ ತೊಳೆದು ನಂತರ ಭಗವಂತನೇ ಉಡಿಸ್ಬೇಕು. ಆದ್ರೆ ಜಗನ್ನಾಥಪುರಿ ನೇರವಾಗಿ ಬಟ್ಟೆಯನ್ನ ಭಗವಂತನ ಅರ್ಪಣೆ ಮಾಡ್ತಾ ಇದ್ರು. ಪುಂಡರೀಕ ವಿದ್ಯಾರ್ಥಿ ಹೇಳ್ತಾರೆ, ಇದು ಸರಿಯಲ್ಲ, ರೈಟ್? ಶಾಸ್ತ್ರದಲ್ಲಿ ಈ ರೀತಿ ಹೇಳಿಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದನ್ನ ಬದಲಾಯಿಸ್ಬೇಕು.
ಅಂತ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ. ಆಗ ಪುಂಡರೀಕ ವಿದ್ಯಾನಿಧಿ ರಾತ್ರಿ ಮನೆಗೆ ಹೋಗಿ ಅವ್ರು ಮಲ್ಕೊಂಡಿದ್ರು. ಆಗ ಮಲಗಿದಾಗ ಜಗನ್ನಾಥ ಬರ್ತಾನೆ. ಸಾಕ್ಷಾತ್ ಜಗನ್ನಾಥನೇ ಬಂದು ಪುಂಡರೀಕ ವಿದ್ಯಾನಿಧಿಯನ್ನ ಎಬ್ಬಿಸಿ, ಪುಂಡರೀಕ, ಏನು ನೀನು ನನ್ನ ಭಕ್ತರಿಗೆ ಕರೆಕ್ಷನ್ ಕೊಡ್ತಾ ಇದೀಯಾ, ತಿದ್ದುತ್ತಾ ಇದೀಯಾ? ಏನು ಅಧಿಕಾರ ನಿಂದು? ನನ್ನ ಭಕ್ತರು ಪ್ರೀತಿಯಿಂದ ನನಗೇನು ಕೊಡ್ತಾರೋ ಅದನ್ನ ನಾನು ಸ್ವೀಕರಿಸ್ತೀನಿ, ನಿನ್ಗೇನು ಪ್ರಾಬ್ಲಮ್ ಅಂತ ಕೋಪಗೊಂಡು ಜಗನ್ನಾಥ ಅವರ ಕೆನ್ನೆಗೆ ಬಾರಿಸ್ತಾನೆ. ಪುಂಡರೀಕ ವಿದ್ಯಾನಿಧಿ ಕೆನ್ನೆ ಬಾರಿಸಿ ಬಾರಿಸಿ ಅವರು ಕೆನ್ನೆ ಕೆಂಪಾಗಿತ್ತು. ಬೆಳಗ್ಗೆ ನೋಡ್ತಾರೆ ಕನ್ನಡಿಯಲ್ಲಿ, ಮುಖ ಊದ್ಕೊಂಡಿದೆ, ಕೆಂಪಾಗಿಬಿಟ್ಟಿದೆ. ಸೊ ಹೇಗೆ ಹೋಗ್ಬೇಕು, ಹೇಗೆ ಮುಖ ತೋರಿಸೋದು? ಹಾಗೆ ಮುಖಕ್ಕೆ ಬಟ್ಟೆ ಸುತ್ತಕೊಂಡು ಬರೀ ಕಣ್ಣು ಮಾತ್ರ ಕಾಣುವಾಗಿ ಅವರು ಜಗನ್ನಾಥ ದರ್ಶನಕ್ಕೆ ಹೋಗ್ತಾರೆ ಕ್ಷಮೆ ಕೇಳೋದಕ್ಕೆ. ಆಗ ಚೈತನ್ಯ ಮಹಾಪ್ರಭು ಮತ್ತೆ ಭಕ್ತರೆಲ್ಲ ನೋಡಿ ಕೇಳ್ತಾರೆ, ಏನಾಯ್ತು ನಿನ್ಗೆ? ಏನ್ ಮಾಡಿ ಮುಖ ಎಲ್ಲ ಉತ್ಕೊಂಡಿದೆ. ಹೌದಾ, ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಜಗನ್ನಾಥ ಬಂದು ರಾತ್ರಿ ಹೊಡೆದ. ಓ, ಎಂತ ಭಾಗ್ಯಶಾಲಿ ನೀನು, ಸಾಕ್ಷಾತ್ ಭಗವಂತನೇ ಬಂದು ನಿನ್ ಕೆನ್ನೆಗೆ ಬಾರಿಸ್ತಾರೆ, ಯು ಆರ್ ವೆರಿ ಫಾರ್ಚುನೇಟ್ ಅಂತ ಹೇಳ್ತಾರೆ. ಸೊ ಇದರಿಂದ ಏನರ್ಥ ಆಗುತ್ತೆ ಅಂದ್ರೆ, ನಾವು ಯಾರು ಉತ್ತಮ ಶ್ರೇಣಿಯ ಭಕ್ತರಿದ್ದಾರೆ, ಭಗವಂತನ ನಿಕಟ ಸೇವೆ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕಮೆಂಟ್ ಮಾಡೋದಕ್ಕೆ ಹೋಗಬಾರ್ದು. ಇದು ಅಪರಾಧವಾಗುತ್ತೆ. ಏನಾದರೂ ಈ ರೀತಿ ಅಪರಾಧ ಮಾಡಿದ್ರೆ ಭಗವಂತನಿಗೆ ಕೋಪ ಬರುತ್ತೆ, ಭಗವಂತ ಸಹಿಸ್ಕೊಳ್ಳೋದಿಲ್ಲ. ರೈಟ್? ಭಗವಂತ ನನ್ನ ಪ್ರತಿ ಅವಮಾನವನ್ನು ಸಹಿಸ್ಕೊಳ್ತಾನೆ, ಆದರೆ ಭಕ್ತರಿಗೆ ಅವಮಾನ ಮಾಡಿದ್ರೆ ಭಕ್ತರ ಅವಮಾನವನ್ನ ಸಹಿಸ್ಕೊಳ್ಳೋದಿಲ್ಲ, ಅದು ಪನಿಷ್ಮೆಂಟ್ ಕೊಡ್ತಾನೆ. ರೈಟ್? ಸೊ ಇದು ಪುಂಡರೀಕ ವಿದ್ಯಾನಿಧಿ ಕಥೆ. ನಂತರ ರಘುನಂದನ್ ಠಾಕೂರ್. ಸೊ ಮಾಯಾಪುರದಿಂದ ದಕ್ಷಿಣ ಭಾಗದಲ್ಲಿ, ಮಾಯಾಪುರ ಮತ್ತು ಕಲ್ಕತ್ತಾ ಮಧ್ಯದಲ್ಲಿ ಒಂದು ಊರು ಬರುತ್ತೆ, ಅದು ಶ್ರೀಖಂಡ ಅಂತ. ಆ ಶ್ರೀಖಂಡ ಊರಿನಲ್ಲಿ ಮಾಧವ ದಾಸ್ ಅಂತ ಒಬ್ಬ ಭಕ್ತರಿದ್ರು, ಮಹಾಭಕ್ತರವರು. ಅವರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ನಿಕಟ ಸೇವಕರು. ಅವರು ಡಾಕ್ಟರ್ ಕೂಡ ಆಗಿದ್ರು. ಸೊ ಮಾಧವ ದಾಸ ಕೆಲವೊಮ್ಮೆ ನವಾಬನ ಸೇವೆಯನ್ನು ಮಾಡ್ತಾ ಇದ್ದ. ಯಾಕಂದ್ರೆ ಆಗ ಮುಸ್ಲಿಂ ರಾಜ್ಯ ಇತ್ತು ಬೆಂಗಾಲಲ್ಲಿ, ನವಾಬ್ ಹುಸೇನ್ ಶಾ. ಸೊ ಒಮ್ಮೆ ನವಾಬ್ ಹುಸೇನ್ ಶಾನ ದರ್ಬಾರ್ಗೆ ಬಂದಾಗ ನವಾಬ್ ಆಸನದ ಮೇಲೆ ಕುಳಿತುಕೊಂಡಿದ್ದ, ಪಕ್ಕದಲ್ಲಿ ನವಿಲಿನ ಗೆರೆಯಿಂದ ಗಾಳಿ ಬೀಸ್ತಾ ಇದ್ರು. ಆ ನವಿಲಿನ ಗೆರೆಯನ್ನು ನೋಡಿ ಮುಕುಂದನಿಗೆ ಕೃಷ್ಣನ ನೆನಪಾಗುತ್ತೆ. ಮೂರ್ಛಿತನಾಗಲಿ ಬಿದ್ದುಬಿಡ್ತಾನೆ. ಕೃಷ್ಣ ಕೃಷ್ಣ ಕೃಷ್ಣ. ಅಂತಹ ಮಹಾಭಕ್ತಿ ಮುಕುಂದದಾಸರು, ಶುದ್ಧ ಭಕ್ತರಾಗಿದ್ದರು. ಅವರ ಮಗ ರಘುನಂದನ್. ಸೊ ಮನೆಯಲ್ಲಿ ಗೋಪಿನಾಥ ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ರು ಮುಕುಂದದಾಸರು. ಸೊ ಪ್ರತಿದಿನ ಆರತಿ, ನೈವೇದ್ಯ ಇದನ್ನೆಲ್ಲ ಅರ್ಪಣೆ ಮಾಡ್ತಾ ಇದ್ರು, ಸೇವೆ ಕೈಂಕರ್ಯಗಳನ್ನು ಮಾಡ್ತಾ ಇದ್ರು. ಒಂದು ದಿನ ಅವರು ಹೊರಗಡೆ ಹೋಗ್ಬೇಕಾಗಿತ್ತು, ಅದಕ್ಕೆ ಸೇವೆ ಮಾಡಕ್ ಆಗ್ತಾ ಇರ್ಲಿಲ್ಲ ಆ ದಿನ. ಸೊ ಅದಕ್ಕೆ ಮಗನನ್ನು ಕರೀತಾರೆ, ಮಗ ನೀನು ಸೇವೆ ನೋಡ್ಕೊ, ಏನ್ ಮಾಡ್ಬೇಕು? ಆರತಿ ಮಾಡು, ಧೂಪ ದೀಪ ಪುಷ್ಪ ಭಗವಂತನ ಅರ್ಪಿಸು, ಮತ್ತೆ ನೈವೇದ್ಯ ಇದೆ ನೈವೇದ್ಯ ಮಾಡೋದು. ನೈವೇದ್ಯ ಹೇಗೆ ಮಾಡ್ತಾರೆ? ಭಗವಂತನ ಮುಂದೆ ಅಮ್ಮ ಅಡುಗೆ ಮಾಡಿ ಕೊಡ್ತಾಳೆ, ನೈವೇದ್ಯವನ್ನು ತಗೊಂಡು ಭಗವಂತನ ಮುಂದೆ ಇಡು, ಗಂಟೆಯನ್ನು ಬಾರಿಸು, ಭಗವಂತ ಇದನ್ನು ಸ್ವೀಕರಿಸು ಅಂತ ಹೇಳಷ್ಟೆ. ಚಿಕ್ಕ ಮಕ್ಕಳಿಗೆ, 5 ವರ್ಷದ ಮಕ್ಕಳಿಗೆ ಮಂತ್ರಗಿಂತ್ರ ಬರೋದಿಲ್ಲ, ಅದಕ್ಕೆ ನೀನು ಭಗವಂತನ ಮುಂದೆ ಇಟ್ಟು ಸ್ವೀಕರಿಸು ಅಂತ ಹೇಳು, ಭಗವಂತ ಸ್ವೀಕರಿಸ್ತಾನೆ. ಆಯ್ತು. ಸೊ ತಂದೆ ಹೋಗ್ಬಿಡ್ತಾರೆ. ಸೊ ಮಗ ಬರ್ತಾನೆ, ಆ ಸಮಯಕ್ಕೆ ಸರಿಯಾಗಿ ಸ್ನಾನ ಮಾಡ್ಕೊಂಡೆಲ್ಲ ರೆಡಿಯಾಗಿ ಬರ್ತಾನೆ. ಅಮ್ಮ ನೈವೇದ್ಯ ರೆಡಿ ಮಾಡಿದ್ದು ಒಳಗಡೆ ತಗೊಂಡು ಹೋಗ್ತಾನೆ, ದೇವ್ರ ಮುಂದೆ ಇಡ್ತಾನೆ, ಗಂಟೆ ಬಾರಿಸ್ತಾನೆ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಹ್ಮಣಿತಾಯ ಚ ಜಗತ್ತಾಯ ಕೃಷ್ಣ ಗೋವಿಂದಾಯ ನಮೋ ನಮಃ. ಸೊ ಭಗವಂತನಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಭಗವಂತ ಇದನ್ನು ಸ್ವೀಕರಿಸು. ಸೊ ಈ ರೀತಿ ರಿಕ್ವೆಸ್ಟ್ ಮಾಡಿ ವೇಟ್ ಮಾಡ್ತಾನೆ, ಏನೂ ಆಗ್ತಾ ಇಲ್ಲ, ಭಗವಂತ ಬರ್ತಾ ಇಲ್ಲ. ಮತ್ತೆ ಹೇಳ್ತಾನೆ, ಭಗವಂತ ಊಟ ಮಾಡು, ನೈವೇದ್ಯ ತಂದಿದ್ದೀನಿ. ಏನೋ ನೋ ರೆಸ್ಪಾನ್ಸ್. ಯಾಕಂದ್ರೆ ತಂದೆ ಹೇಳೋದು ಬರ್ತಿದ್ರು, ಏನು, ಭಗವಂತ ಕಣ್ಣಿನಿಂದ ನೋಡಿ ತಿಂತಾನೆ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಃ. ಸೊ ಭಗವಂತ ಕಣ್ಣಿನಿಂದ ನೋಡಿ ಅದನ್ನ ಸ್ವೀಕರಿಸ್ತಾನೆ. ಸೊ ಭಗವಂತನ ಎಲ್ಲ ಇಂದ್ರಿಯಗಳು ಕಂಪ್ಲೀಟ್ ಆಗಿವೆ, ಸಂಪೂರ್ಣವಾಗಿವೆ. ಒಂದು ಇಂದ್ರಿಯ ಇನ್ನೊಂದು ಇಂದ್ರಿಯ ಕೆಲಸ ಮಾಡೋಕ್ ಸಾಧ್ಯ. ಆಗ ಇದು ರಘುನಂದನಿಗೆ ಗೊತ್ತಿರ್ಲಿಲ್ಲ. ಸೊ ರಘುನಂದನ ಹೇಳ್ತಾನೆ, ಕೃಷ್ಣ ತಿನ್ನಪ್ಪ, ತಿಂತ ಇರ್ಲಿಲ್ಲ. ಆಗ ರಘುನಂದನ ಹೇಳ್ತಾನೆ, ತಿನ್ನು ತಿನ್ನು, ಅಳಕ್ ಸ್ಟಾರ್ಟ್ ಮಾಡ್ತೇನೆ, ನೀನ್ ತಿನ್ಲಿಲ್ಲ ಅಂದ್ರೆ ಅಪ್ಪ ಬಂದು
ಕೋಪಗೊಳ್ತಾರೆ, ದಯವಿಟ್ಟು ತಿನ್ನು. ಸೊ ರಘುನಂದನ್ ಅಳೋದನ್ನ ನೋಡಿ ಗೋಪಿನಾಥ ಹೇಳ್ತಾನೆ, ಆಯ್ತು ನೀನು ತಿಂತೀನಿ. ಸೊ ಗೋಪಿನಾಥ ಕೊಡಲನ್ನ ಪಕ್ಕದಲ್ಲಿಟ್ಟು ಎಲ್ಲ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ಲ ನೈವೇದ್ಯನ ಸ್ವೀಕರಿಸ್ತಾನೆ. ರಘುನಂದನ್ಗೆ ತುಂಬಾ ಸಂತೋಷ ಆಗುತ್ತೆ. ಗೋಪಿನಾಥ ಮತ್ತೆ ನಿಂತು ಬಿಡ್ತಾನೆ. ಆಗ ರಘುನಂದನ ಆ ಪಾತ್ರೆಯನ್ನು ತಗೊಂಡು ಅಮ್ಮನಿಗೆ ಕೊಡ್ತಾನೆ. ಅಮ್ಮ, ಎಲ್ಲಿ ಪ್ರಸಾದ, ಎಲ್ಲಿ ಪ್ಲೇಟ್ ಖಾಲಿಯಾಗಿದೆ. ಆಗ ರಘುನಂದನ್ ಹೇಳ್ತಾನೆ, ಕೃಷ್ಣ ತಿಂದ್ಬಿಟ್ಟ. ಹಾ, ಕೃಷ್ಣ ತಿಂದ್ಬಿಟ್ನಾ? ಹೇಗೆ ಸಾಧ್ಯ ಅದು? ತಂದೆ ಬರ್ಲಿ, ವೇಟ್ ಮಾಡೋಣ. ಆಗ ತಂದೆ ಬರೋರ್ಗು ವೇಟ್ ಮಾಡ್ತಾರೆ. ತಂದೆ ಬಂದ್ಮೇಲೆ ಹೇಳ್ತಾಳೆ, ಈ ರೀತಿ ರಘುನಂದನ ಒಳಗಡೆ ತಗೊಂಡೋದ ಪ್ಲೇಟು ಹೊರಗಡೆ ಬಂತು, ಏನು ಬರ್ಲಿಲ್ಲ, ಪ್ರಸಾದ ಏನು ಬರ್ಲಿಲ್ಲ. ದೇವರು ತಿನ್ನೋ ಇವನ್ ತಂದು ಗೊತ್ತಾಗ್ತಾ ಇಲ್ಲ. ಆಗ ಮುಕುಂದ ಕೇಳ್ತಾನೆ ರಘುನಂದನಿಗೆ, ರಘುನಂದನ್ ಏನಾಯ್ತು ಒಳಗಡೆ? ನಾನು ಪ್ಲೇಟ್ ಇಟ್ಟೆ, ಕೃಷ್ಣ ತಿಂತಾ ಇರ್ಲಿಲ್ಲ, ನಾನು ಅಳಕ್ ಸ್ಟಾರ್ಟ್ ಮಾಡಿದೆ, ಕೃಷ್ಣ ತಿಂದ್ಬಿಟ್ಟ. ಹೌದಾ, ಓಕೆ, ಇನ್ನೊಮ್ಮೆ ಒಳಗೋಗು. ಈಗ ತಾಯಿ ಉಂಡೆ ಮಾಡಿ ಕೊಡ್ತಾಳೆ, ಲಡ್ಡು. ಸೊ ಪಾತ್ರೆಯಲ್ಲಿ ಲಡ್ಡು ಇಟ್ಟು ರಘುನಂದನನ್ನ ಒಳಗೆ ಕಳಿಸ್ತಾರೆ. ಆಗ ರಘುನಂದನ ಭಗವಂತನ ಮುಂದೆ ಪಾತ್ರೆಯನ್ನಿಟ್ಟು ಕೃಷ್ಣ ಸ್ವೀಕರಿಸು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಮುಕುಂದ ಒಂದು ಪರದೆ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದ, ಏನ್ ನಡೀತಾ ಇದೆ ಒಳಗಡೆ ಅಂತ. ಗೋಪಿನಾಥ ರಘುನಂದನಿಗೆ ಹೇಳ್ತಾನೆ, ಈಗ ತಾನೇ ತಿಂದೆ ನಾನು, ಮತ್ತೆಷ್ಟು ತಿನ್ಲಿ? ಇಲ್ಲ, ನೀವು ತಿನ್ಲೇಬೇಕು, ಅಮ್ಮ ಮಾಡಿದ್ದಾರೆ, ನೀವು ತಿನ್ನು. ಆಗ ಗೋಪಿನಾಥ ಆ ಉಂಡೆಯನ್ನು ಇಟ್ಕೊಂಡು ತಿಂತಾನೆ. ಅರ್ಧ ಉಂಡೆ ತಿಂದಾಗಿತ್ತು. ಆಗ ಮುಕುಂದ ಅವನಿಗೆ ಏನಂತಾರೆ, ರೋಮಾಂಚವಾಯಿತು, ಶಬ್ದವಾಯಿತು. ಹಾಗೂ ಗೋಪಿನಾಥ ಲಡ್ಡವನ್ನು ಕೆಳಗಡೆ ಇಟ್ಟು ಮತ್ತೆ ನಿಂತ್ಬಿಡ್ತಾನೆ. ಆಗ ಮುಕುಂದ ರಘುನಂದನ್ ಕರೀತಾನೆ, ರಘುನಂದನ, ನೀನು ಮಹಾಭಕ್ತ, ಎಷ್ಟು ಮಹಾಭಕ್ತ ನೀನು ಅಂದ್ರೆ ಸಾಕ್ಷಾತ್ ಭಗವಂತನೇ ನಿನ್ನ ಕೈಯಿಂದ ಕಣ್ಣಾರಿ ತಿಂತಾ ಇದ್ದಾನೆ. ಎಂತ ಅದೃಷ್ಟವಂತ ನೀನು. ಆಕ್ಚುಲಿ ನೀನು ನನ್ನ ತಂದೆ, ನಾನು ಚಿಕ್ಕವನು. ಸೊ ಆ ಲಡ್ಡು 500 ವರ್ಷದ ಹಿಂದೆ ತಿಂದಿರುವಂತ ಲಡ್ಡು ಈಗಲೂ ಕೂಡ ಅದನ್ನ ಜೋಪಾನವಾಗಿ ಕಾಪಾಡ್ಕೊಂಡಿಟ್ಟಿದ್ದಾರೆ. ಆ ಊರಲ್ಲಿ ಇದು ಲಡ್ಡು ಇನ್ನು ಕಾಣುತ್ತೆ. ಸೊ ಇದು ಶ್ರೀಖಂಡ. ಸೊ ಇದು ರಘುನಂದನ್ ಠಾಕೂರ್ ಅವರ ಕತೆ. ಇನ್ನೊಬ್ಬ ಆಚಾರ್ಯರು ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿ. ಷಡ್ಗೋಸ್ವಾಮಿಯರಲ್ಲಿ ಇವರೊಬ್ಬರು ಕೂಡ. ರಘುನಾಥ ದಾಸ್ ಗೋಸ್ವಾಮಿ ಅವರು ತುಂಬಾ ಶ್ರೀಮಂತರು. ಇವರು ಗೋವರ್ಧನ್ ಮುಜುಮ್ದಾರ್, ಹಿರಣ್ಯ ಮುಜುಮ್ದಾರ್. ಗೋವರ್ಧನ್ ಮುಜುಮ್ದಾರ್ ಇವರ ತಂದೆ, ಹಿರಣ್ಯ ಮುಜುಮ್ದಾರ್ ಇವರ ಏನಂತಾರೆ ಕಾಕ. ಸೊ ಸ್ತ್ರೀ ಅಪ್ಸರಾ ಸಮ ಇಂದ್ರ ಸಮ ಐಶ್ವರ್ಯ. ಇವರ ಐಶ್ವರ್ಯ ಎಷ್ಟಿತ್ತಂದ್ರೆ ಇಂದ್ರನ ಹಾಗೆ, ಸ್ವರ್ಗ ಸುಖ ಅನುಭವಿಸಂತ ಅಷ್ಟು ಐಶ್ವರ್ಯ ಇತ್ತು. ಮತ್ತೆ ರಘುನಾಥದಾಸರ ಹೆಂಡತಿ ಅಪ್ಸರೆ ತರ ಸುಂದರವಾಗಿದ್ದಂತೆ, ಅಷ್ಟು ಏನಂತಾರೆ ಐಶ್ವರ್ಯ. ಸೊ ಒಮ್ಮೆ ಶ್ರೀಲ ಹರಿದಾಸ್ ಠಾಕೂರರು ಶಾಂತಿಪುರಿಗೆ ಬರ್ತಾರೆ. ಶಾಂತಿಪುರಿಂದ ಇವರ ಒಂದು ಊರೇನಿದೆ, ರಘುನಾಥದಾಸ್ ಗೋಸ್ವಾಮಿ ಅವರ ಊರು ತುಂಬಾ ಹತ್ತಿರ, ಸಪ್ತಗ್ರಾಮ. ಸೊ ಆಕ್ಚುಲಿ ಹರಿದಾಸ್ ಠಾಕೂರ್ ಇವ್ರ ಮನೆಗೆ ಬಂದಿರ್ತಾರೆ. ಮನೆಯಲ್ಲಿ ಒಂದು ಚರ್ಚೆ ನಡೀತಾ ಇತ್ತು. ಆ ಚರ್ಚೆ ನಡೆಯುವಾಗ ರಘುನಾಥದಾಸ್ ಗೋಸ್ವಾಮಿ ಅವರು ಸೇವೆಯನ್ನು ಮಾಡ್ತಾನೆ. ಸೇವೆ ಮಾಡಿ ಅವರಿಂದ ತುಂಬಾ ಪ್ರಭಾವಿತನಾಗ್ತಾನೆ. ಎಷ್ಟು ನಾಮರುಚಿ ಇವ್ರ ಹತ್ರ ಇದೆ, ಎಷ್ಟು ಕೃಷ್ಣ ಭಕ್ತಿ ಇವ್ರ ಹತ್ರ ಇದೆ, ಇಂತಹ ಭಕ್ತಿ ನನಗೆ ಬೇಕು ಅಂತ ಅವನಿಗೆ ಮನಸ್ಸಲ್ಲಿ ಸಂಕಲ್ಪ ಬರುತ್ತೆ. ಇನ್ನೊಮ್ಮೆ ಚೈತನ್ಯ ಮಹಾಪ್ರಭುಗಳು ಶಾಂತಿಪುರಕ್ಕೆ ಬಂದಾಗ ರಘುನಾಥ ದಾಸ ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡ್ತಾನೆ. ಸೇವೆ ಮಾಡಿ ಅವರ ಅನುಗ್ರಹವನ್ನು ಪಡೆದುಕೊಳ್ತಾನೆ. ಸೇವೆ ಮುಗಿದಾಗ ಮನೆ ವಾಪಸ್ ಬರುವಾಗ ರಘುನಾಥ ದಾಸ ಚೈತನ್ಯ ಮಹಾಪ್ರಭು ಕೇಳ್ತಾನೆ, ದಯವಿಟ್ಟು ನನ್ನನ್ನು ನಿಮ್ಮ ಸೇವಕರಾಗಿ ಸ್ವೀಕರಿಸಿ, ನಾನು ನಿಮ್ಮ ಜೊತೆ ಜಗನ್ನಾಥ್ಪುರಿಗೆ ಬರ್ತೀನಿ ಅಂತ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಇಲ್ಲ, ಇದು ಸೂಕ್ತವಾದ ಸಮಯ ಅಲ್ಲ, ಮರ್ಕಟ ವೈರಾಗಿ ಆಗಬೇಡ. ಮುಂದೆ ಭವಿಷ್ಯದಲ್ಲಿ ಸೂಕ್ತವಾದ ಸಮಯ ಬಂದಾಗ ಕೃಷ್ಣ ನಿನಗೆ ಸ್ಫೂರ್ತಿಯನ್ನು ನೀಡುತ್ತಾನೆ, ಆಗ ಬಂತು. ಸದ್ಯಕ್ಕೆ ನೀನು ಮನೆಗೆ ಹೋಗು, ಮನೆಯಲ್ಲಿ ಮನೆ ಕಾರ್ಯಗಳನ್ನೆಲ್ಲ ನೋಡಿಕೋ, ಹೊರಗಡೆ ಚೆನ್ನಾಗಿ ಲೌಕಿಕ ಕರ್ತವ್ಯಗಳನ್ನ ಮಾಡು, ಮನಸ್ಸಲ್ಲಿ ರಾಧಾಕೃಷ್ಣರ ಸ್ಮರಣೆ ಮಾಡ್ತಾ ಇರು ಅಂತ ಹೇಳ್ತಾರೆ. ಆಗ ರಘುನಾಥದಾಸ ಮನೆ ಹೋಗಿ
ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದ. ಮನಸ್ಸಿನಲ್ಲಿ ರಾಧಾಕೃಷ್ಣರ ಧ್ಯಾನವನ್ನು ಮಾಡ್ತಾ ಇದ್ದ. ಹರೇ ಕೃಷ್ಣ ಮಂತ್ರ ಜಪವನ್ನು ಮಾಡ್ತಾ ಇದ್ದ. ಸೊ ರಘುನಾಥ ದಾಸರ ಸುತ್ತಲೂ ಬಾಡಿಗಾರ್ಡ್ಸ್ ಇರ್ತಾ ಇದ್ರು. ಸುಮಾರು 12 ಬಾಡಿಗಾರ್ಡ್ಸ್ ಯಾವಾಗಲೂ ಇರ್ತಾ ಇದ್ರು. ಯಾಕಂದ್ರೆ ರಘುನಾಥ ದಾಸ್ ಓಡುವ ಸಂಭಾವನೆ ಇತ್ತು ಅಂತ ಗೊತ್ತಿತ್ತು. ಒಮ್ಮೆ ಓಡಿ ಹೋಗಿದ್ರು. ಆಗ ತಂದೆ ಸಿಪಾಯಿಗಳನ್ನು ಕಳಿಸಿ ಅವರನ್ನ ಹಿಡ್ಕೊಂಡ್ ಬಂದಿದ್ರು. ಮತ್ತೆ ಇಲ್ಲಿ ಓಡೋಗ್ತಾರೆ ಅಂತ. ಇನ್ನೊಮ್ಮೆ ಓಡೋದ್ರು, ಮತ್ತೆ ಹಿಡ್ಕೊಂಡ್ ಬಂದ್ರು. ಅದಕ್ಕೆ ಬಾಡಿಗಾರ್ಡ್ಸ್ ಕಾನ್ಸ್ಟೆಂಟ್ ಆಗಿ ಸತತವಾಗಿ ಅವರು ನೇಮಕ ಮಾಡಿದ್ರು. ಈಗ ಪದೇ ಪದೇ ಓಡಿ ಹೋಗ್ತಾ ಇದ್ದಾನೆ, ಇವನನ್ನ ಕಟ್ಟಾಕ್ ಬಿಡೋಣ ಮನೆಯಲ್ಲಿ ಅಂತ ತಂದೆ ಹೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ಏನು ಇದು, ಇಂದ್ರನಂತ ಐಶ್ವರ್ಯ ಇವನನ್ನ ಕಟ್ಟಕ್ ಆಗ್ತಾ ಇಲ್ಲ. ಅಪ್ಸರೆ ತರ ಹೆಂಡತಿ ಇದ್ದಾಳೆ, ಅವಳು ಇವನ್ನ ಕಟ್ಟಕ್ ಆಗ್ತಾ ಇಲ್ಲ. ಈ ಹಗ್ಗದಿಂದ ಏನ್ ಕಟ್ಟಕ್ ಸಾಧ್ಯ? ಯಾಕಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅತಿ ದೊಡ್ಡ ಬಂಧನ, ಗಟ್ಟಿಯಾದ ಬಂಧನ ಅಂದ್ರೆ ಸ್ತ್ರೀ ಮತ್ತೆ ಸಂಪತ್ತು, ಧನ. ಸೊ ಎರಡು ಯಾರನ್ನ ಬಂಧಿಸೋಕೆ ಸಾಧ್ಯವಿಲ್ಲವೋ ಅವರನ್ನ ಯಾರೂ ಬಂಧಿಸೋಕೆ ಸಾಧ್ಯ ಇಲ್ಲ. ಅವರು ಮುಕ್ತ ಪುರುಷರು. ಸೊ ಆದ್ರೂ ಕೂಡ ಬಾಡಿಗಾರ್ಡ್ಸ್ ಸುತ್ತಲೂ ಇದ್ರು. ಸೊ ಒಂದು ದಿನ ಬೆಳಿಗ್ಗೆ 4:15 ಆರತಿಯ ಸಮಯ, ಭಗವಂತನ ಎಬ್ಸೋ ಸಮಯ, ಪೂಜಾರಿ ಬರ್ಲಿಲ್ಲ. ಆಗ ರಘುನಾಥ ದಾಸ್ ಗೋಸ್ವಾಮಿ ಗುರುಗಳು ಹೇಳ್ತಾರೆ, ಪೂಜಾರಿ ಬಂದಿಲ್ಲ. ಆಗ ರಘುನಾಥ ದಾಸ್ ಹೇಳ್ತಾನೆ, ನಾನು ನೋಡಿ ಬರ್ತೀನಿ, ಎಬ್ಸಿ ಬರ್ತೀನಿ. ಆಗ ಗುರುಗಳ ಜೊತೆ ರಘುನಾಥ ದಾಸ್ ಸ್ವಲ್ಪ ದೂರ ಹೋಗ್ತಾನೆ. ನಂತರ ಗುರುಗಳು ಹೇಳ್ತಾನೆ, ನೀವು ವಾಪಸ್ ಹೋಗಿ, ನಾನು ಮುಂದೆ ಹುಡುಕಿ ಬರ್ತೀನಿ ಅಂತ. ಆಗ ಸೈನಿಕರು ಕೂಡ ರಘುನಾಥ ದಾಸ್ ಗುರುಗಳ ಜೊತೆ ಇದ್ದಾನೆ, ಏನು ಭಯ ಇಲ್ಲ ಅಂತ ಅವರು ಹೋಗ್ಲಿಲ್ಲ, ಹಿಂಬಾಲಿಸಲಿಲ್ಲ. ಆಗ ರಘುನಾಥ ದಾಸ ಮಧ್ಯದಲ್ಲಿ ಅಲ್ಲಿಂದ ಪರಾರಿಯಾಗಿ ಮುಖ್ಯ ರಸ್ತೆಯಲ್ಲಿ ಬರದೆ ಕಾಲು ದಾರಿಯಲ್ಲಿ ಬೆಟ್ಟ ಮಾರ್ಗದಿಂದ ಅವರು 12 ದಿನ ಸತತವಾಗಿ ಓಡಿ ಜಗನ್ನಾಥಪುರಿಯನ್ನ ತಲುಪ್ತಾರೆ. ಮಧ್ಯದಲ್ಲಿ ಕೇವಲ 3-4 ಬಾರಿ ಊಟ ಮಾಡಿದ್ರಷ್ಟೇ. ಸೊ ಸತತವಾಗಿ ತುಂಬಾ ಆತುರತೆಯಿಂದ ಶ್ರೀ ಜಗನ್ನಾಥಪುರಿಗೆ ಬಂದು ಅಲ್ಲಿ ಸೇರ್ಕೊಂತಾರೆ. ಅಲ್ಲಿ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಆಗ್ತಾರೆ. ಆಕ್ಚುಲಿ ಫಸ್ಟ್ ಶೀಲ ಸ್ವರೂಪ್ ದಾಮೋದರ್ ಗೋಸ್ವಾಮಿಯನ್ನ ಭೇಟಿ ಆಗ್ತಾರೆ. ಅವರು ಚೈತನ್ಯ ಮಹಾಪ್ರಭು ಹತ್ರ ಕರ್ಕೊಂಡು ಹೋಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ರಘುನಾಥನನ್ನ ಸ್ವೀಕರಿಸ್ತಾರೆ. ಅವರನ್ನ ಸ್ವರೂಪ್ ದಾಮೋದರ್ ಗೋಸ್ವಾಮಿಗೆ ಒಪ್ಪಿಸ್ತಾರೆ. ನೀನು ಸ್ವರೂಪ್ ದಾಮೋದರ ಗೋಸ್ವಾಮಿಯರ ಜೊತೆ ಸೇವೆ ಮಾಡು, ಅವ್ರು ಹೇಳ್ದಾಗೆ ಮಾಡು, ನೀನು ಸ್ವರೂಪೇರ ರಘುನಾಥ, ಸ್ವರೂಪ ದಾಮೋದರ ಗೋಸ್ವಾಮಿಯ ರಘುನಾಥ ದಾಸ ಅಂತ ಹೇಳ್ತಾರೆ. ಸೊ ಈ ರೀತಿ ರಘುನಾಥ ದಾಸ ಜಗನ್ನಾಥಪುರಿಯಲ್ಲಿ ವಾಸ ಮಾಡ್ತಾ ಇದ್ದ. ಹಾಗೇನಾಯ್ತಂದ್ರೆ ತಂದೆ ಹುಡುಕ್ತಾ ಇದ್ರು, ಎಲ್ಲಿ ನನ್ನ ಮಗ ಸಿಗ್ತಾ ಇಲ್ಲ ಅಂತ. ಫೈನಲಿ ಗೊತ್ತಾಗುತ್ತೆ ಜಗನ್ನಾಥಪುರಿಗೆ ಬಂದಿದ್ದಾರೆ ಅಂತ. ಲೆಟರ್ ಕಳಿಸ್ತಾರೆ, ವಾಪಸ್ ಮನೆಗೆ ಬಾ ಅಂತ. ಬರೋದಿಲ್ಲ ಅಂತಾರೆ. ಆಯ್ತು, ನೀನ್ ಬರೋದಿಲ್ಲ, ನಿನ್ಗೋಸ್ಕರ ನಾನು 100 ಚಿನ್ನದ ನಾಣ್ಯಗಳನ್ನು ಕಳಿಸ್ತೀನಿ, ಅದನ್ನು ಬಳಸು. ತುಂಬಾ ಶ್ರೀಮಂತರು ತಾನೆ. ಸೊ 100 ಚಿನ್ನದ ನಾಣ್ಯಗಳನ್ನು ಕಳಿಸ್ತಾ ಇದ್ರು ಪ್ರತಿ ತಿಂಗಳು. ಆದ್ರೆ ಅವಶ್ಯಕತೆ ಇರ್ಲಿಲ್ಲ ಅದ್ರದ್ದು. ಆಗ ರಘುನಾಥದಾಸ ಏನ್ ಮಾಡ್ತಾನೆ, ಓಕೆ, ಇದರಿಂದ ಎಲ್ಲಾ ಭಕ್ತರಿಗೆ ಅನ್ನದಾನ ಮಾಡೋಣ ಅಂತ ಎಲ್ಲಾ ಭಕ್ತರನ್ನು ಸೇರಿಸಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಕೂಡ ಆಹ್ವಾನಿಸಿ ಎಲ್ಲರಿಗೂ ಪ್ರಸಾದವನ್ನು ಕೊಡ್ತಾ ಇದ್ರು. ಸೊ ಹಲವಾರು ತಿಂಗಳು ಈ ರೀತಿ ನಡೀತು. ಸ್ವಲ್ಪ ತಿಂಗಳ ನಂತರ ರಘುನಾಥದಾಸ್ ಯೋಚನೆ ಮಾಡ್ತಾ ಇದ್ದ, ನಮ್ಮ ತಂದೆ ತಾಯಿ ಮಟರ್ಲಿಸ್, ಭೌತಿಕವಾದಿಗಳು. ಆ ಶುದ್ಧ ಭಕ್ತಿ ಸೇವೆಯಲ್ಲಿ ಅವರಿಗೆ ರುಚಿನೇ ಇಲ್ಲ. ಅಂಥವರಿಂದ ಯಾಕೆ ನಾನು ದುಡ್ಡು ತಗೊಳ್ಳಿ, ನನಗೆ ಬೇಕಿಲ್ಲ, ಅದನ್ನ ನಿಲ್ಲಿಸ್, ಲೆಟರ್ ಬರೆದು ಬಿಡ್ತಾರೆ, ನನಗೆ ದುಡ್ಡು ಬೇಡ ಅಂತ. ಆಗ ಚೈತನ್ಯ ಒಬ್ರು ಕೇಳ್ತಾರೆ, ಏನಾಯ್ತು ರಘುನಾಥ ದಾಸ ಊಟಕ್ಕೆ ಕರೀತಾ ಅಲ್ಲ? ಆಗ ಸ್ವರೂಪ್ ದಾಮೋದರ ಗೋಸ್ವಾಮಿ ಹೇಳ್ತಾರೆ, ಅವರು ಮನೆಯಿಂದ ದುಡ್ಡು ತಗೊಳ್ಳೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ, ಅವರು ತಗೊಂತಾ ಇಲ್ಲ. ಹೌದಾ, ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಹೇಗ್ ತಿಂತಾ ಇದ್ದಾನೆ? ಅವರು ಸಿಂಹದ್ವಾರದ ಮುಂದೆ ನಿಂತ್ಕೊಂಡು ಭಿಕ್ಷೆ ಬಿಡ್ತಾ ಇದ್ದಾರೆ. ಸೊ ಆ ಭಿಕ್ಷೆಯಿಂದ ಅವರು ಜೀವನ ನಡೆಸ್ತಾ ಇದ್ದಾರೆ. ಓ, ವೆರಿ ನೈಸ್. ವೈರಾಗಿ ಹೀಗೆ ಇರಬೇಕು, ವೈರಾಗಿ ಬೇರೆಯವ್ರ ಮೇಲೆ ಅವಲಂಬಿತನಾಗಿರಬಾರ್ದು. ನಂತರ ಸ್ವಲ್ಪ ದಿನದ ನಂತರ ಮತ್ತೆ ಕೇಳ್ತಾರೆ, ರಘುನಾಥ್ ಏನ್ ಮಾಡ್ತಾ ಇದ್ದಾನೆ? ಅವರು ಸಿಂಹದ್ವಾರದಲ್ಲಿ ಭಿಕ್ಷೆ ಬೇಡೋದನ್ನು ಬಿಟ್ಟಿದ್ದಾರೆ. ಈಗ ಅವರು ಅನ್ನದಾನ ಮಾಡಿದ ಮೇಲೆ ಏನ್ ಅನ್ನ ಉಳಿತಲ್ಲ, ಅದನ್ನ ಹಸುವಿಗೆ ಕೊಡ್ತಾರೆ. ಹಸು ಅದನ್ನ ತಿನ್ನುತ್ತೆ. ಹಸು ಕೂಡ ತಿಂದೇ ಇರೋದನ್ನ ಒಂದು ಕಡೆ ಅದನ್ನ ಎಸಿತಾರೆ. ಆ ಸ್ಥಳದಲ್ಲಿ ಅದನ್ನ ತಗೊಂಡು ನೀರಲ್ಲಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ತಿಂತಾ ಇದ್ದಾರೆ. ಹೌದಾ, ಅಂತ ಮಹಾವೈರಾಗ್ಯ ಇದು. ಸೊ ಚೈತನ್ಯ ಮಹಾಪ್ರಭುಗಳು ಗುಪ್ತವಾಗಿ ಆ ಸ್ಥಳಕ್ಕೆ ಹೋಗ್ತಾರೆ. ರಘುನಾಥ ದಾಸ ಕೈಯಲ್ಲಿ ಅನ್ನವನ್ನು ಹಿಡಿದು ತಿನ್ನುವಷ್ಟರಲ್ಲೇ
ಚೈತನ್ಯ ಮಹಾಪ್ರಭು ಕೈ ಹಿಡಿದು ಅದನ್ನ ತಗೊಂಡು ಅವ್ರು ತಿಂದ್ಬಿಡ್ತಾರೆ. ಮಹಾಪ್ರಭು ಹೇಳ್ತಾರೆ, ಇಂತಹ ಸ್ವಾದಿಷ್ಟವಾದ ಅತಿ ಭಕ್ತಿ ಭರಿತವಾದ ಪ್ರಸಾದವನ್ನ ನಾನು ಎಂದೂ ತಿಂದಿಲ್ಲ ಅಂತ. ರಘುನಾಥ ದಾಸ್ ಹೇಳ್ತಾನೆ, ಮಹಾಪ್ರಭು ಇದು ನಿಮಗೆ ಯೋಗ್ಯವಾದದ್ದಲ್ಲ, ನೀವು ದಯವಿಟ್ಟು ತಿನ್ಬೇಡಿ ಅಂತ ಹೇಳ್ತಾರೆ. ಮಹಾಪ್ರಭು ಆಲ್ರೆಡಿ ತಿಂದ್ಬಿಟ್ಟಿದ್ರು. ಆಕ್ಚುಲಿ ಚೈತನ್ಯ ಮಹಾಪ್ರಭು ಭಕ್ತರ ಭಕ್ತಿಯನ್ನು ಸ್ವೀಕರಿಸ್ತಾರೆ, ಆ ವಸ್ತುವನ್ನಲ್ಲ. ಸೊ ರಘುನಾಥ ದಾಸ ಗೋಸ್ವಾಮಿಯ ವೈರಾಗ್ಯವನ್ನ, ಭಕ್ತಿಯನ್ನ ಅವರು ಸವಿತಾ ಇದ್ರು. ಸೊ ಈ ರೀತಿ ರಘುನಾಥ ದಾಸ ತನ್ನ ವೈರಾಗ್ಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭು ಅಂತರ್ಧಾನವಾದ ಮೇಲೆ ರಘುನಾಥ ದಾಸ ತನ್ನ ದೇಹ ತ್ಯಾಗ ಮಾಡಕ್ಕೆ ಹೊರಟಿದ್ದ. ಅದರಾಗ ಭಕ್ತರು ಹೇಳ್ತಾರೆ, ಇಲ್ಲ ಬೇಡ ಬೇಡ, ನೀನು ವೃಂದಾವನಕ್ಕೆ ಹೋಗು. ಸೊ ವೃಂದಾವನಕ್ಕೆ ಹೋಗ್ತಾರೆ. ವೃಂದಾವನದಲ್ಲಿ ಭಕ್ತರು ರಿಕ್ವೆಸ್ಟ್ ಮಾಡ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳ ಜಗನ್ನಾಥಪುರಿ ಲೀಲೆಯನ್ನ ನಾವು ಎಂದೂ ಕೇಳಿಲ್ಲ, ಆ ಲೀಲೆಗಳನ್ನ ಕೇಳುವ ಇಚ್ಛೆ ಇದೆ, ದಯವಿಟ್ಟು ಹೇಳಿ ಅಂತ. ಆಗ ವೃಂದಾವನದಲ್ಲಿ ಗೋವರ್ಧನ ಪರ್ವತದಲ್ಲಿ ರಾಧಾಕುಂಡ ಅಂತ ಸ್ಥಳ ಇದೆ. ಆ ರಾಧಾಕುಂಡದಲ್ಲಿ ಅವರು ವಾಸ ಮಾಡಿ ಅಲ್ಲಿ ಪ್ರತಿದಿನ ಸುಮಾರು 3 ಗಂಟೆ ಕಾಲ ಚೈತನ್ಯ ಲೀಲೆಯನ್ನು ಹೇಳ್ತಾ ಇದ್ರು. ಆ ಲೀಲೆಯನ್ನ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಗಳು ಕೇಳ್ತಾ ಇದ್ರು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಈ ಲೀಲೆಗಳನ್ನು ಬರೆದಿದ್ದಾರೆ. ಆ ಒಂದು ಗ್ರಂಥದ ಹೆಸರು ಶ್ರೀ ಚೈತನ್ಯ ಚರಿತಾಮೃತ. ಸೊ ಈ ರೀತಿ ರಘುನಾಥ ದಾಸ್ ಗೋಸ್ವಾಮಿ ಅಲ್ಲಿ ವೃಂದಾವನದಲ್ಲಿ ಗೋವರ್ಧನದಲ್ಲಿ ವಾಸ ಮಾಡ್ತಾ ಇದ್ರು. ಮತ್ತೆ ಪ್ರತಿದಿನ ಕೇವಲ ಪ್ರತಿದಿನ ಅಲ್ಲ, 3 ದಿನಕ್ಕೆ ಒಮ್ಮೆ ಕೇವಲ ಮಜ್ಜಿಗೆಯನ್ನು ಕುಡಿತಾ ಇದ್ರು ಅಷ್ಟೇ. ಸತತವಾಗಿ ಧ್ಯಾನವನ್ನು ಮಾಡ್ತಾ ಇದ್ರು, ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ರು. ದಿನಕ್ಕೆ ಕೇವಲ 1 ಅಥವಾ 2 ಗಂಟೆ ಮಾತ್ರ ಅವರು ವಿಶ್ರಾಂತಿ ತಗೊಂತಾ ಇದ್ರು. ಇಡೀ ದಿನ ಭಜನೆಯಲ್ಲಿ ಕಳೀತಾ ಇದ್ರು. ಸೊ ರಘುನಾಥ ದಾಸ್ ಗೋಸ್ವಾಮಿ ಅಲ್ಲಿ ರಾಧಕೊಂಡದಲ್ಲಿರುವಾಗ ರಾಧಕೊಂಡ ಮತ್ತೆ ಶ್ಯಾಮಕುಂಡದ ಆವಿಷ್ಕಾರವಾಗುತ್ತೆ. ಚೈತನ್ಯ ಮಹಾಪ್ರಭು ಅದನ್ನು ಆವಿಷ್ಕಾರ ಮಾಡಿದ್ರು, ರಾಧಕೊಂಡ ಶ್ಯಾಮಕುಂಡ. ಅದನ್ನು ಜೀರ್ಣೋದ್ಧಾರ ಮಾಡಿದವರು ರಘುನಾಥ ದಾಸ್ ಗೋಸ್ವಾಮಿ. ಸೊ ರಘುನಾಥ ದಾಸ್ ಗೋಸ್ವಾಮಿ ಅದಕ್ಕೆ ಕಟ್ಟೆ ಕಟ್ತಾರೆ, ಜೀರ್ಣೋದ್ಧಾರ ಮಾಡ್ತಾರೆ, ಮತ್ತೆ ಅವರು ಅಲ್ಲೇ ದೇಹವನ್ನು ತ್ಯಾಗ ಮಾಡ್ತಾರೆ. ಸೊ ರಘುನಾಥ ದಾಸ್ ಗೋಸ್ವಾಮಿಯ ಭಜನ ಕುಟೀರ ಮತ್ತೆ ಸಮಾಧಿ ರಾಧಕೊಂಡದ ಪಕ್ಕದಲ್ಲಿದೆ. ಸೊ ನಮ್ಮ ಸಂಪ್ರದಾಯದಲ್ಲಿ ಪ್ರಯೋಜನಾಚಾರ್ಯರು ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿ, ಸಂಬಂಧ ಆಚಾರ್ಯರು ಶ್ರೀಲ ಸನಾತನ ಗೋಸ್ವಾಮಿ, ಅವಿಧೇಯ ಆಚಾರ್ಯರು ಶ್ರೀಲ ರೂಪ ಗೋಸ್ವಾಮಿ. ಸೊ ಈ ರೀತಿ ನಾವು ಈ ರಘುನಾಥ ದಾಸ್ ಗೋಸ್ವಾಮಿಯರ ಭಕ್ತಿಯನ್ನು ನಾವು ಕಾಣಬಹುದು. ಸೊ ಇವರ ಬಗ್ಗೆ ಹೇಳೋದಕ್ಕೆ ಸಾಕಷ್ಟಿದೆ. ಒಮ್ಮೆ ರಾಧಕೊಂಡದಲ್ಲಿ ಅವರು ಜಪ ಮಾಡ್ತಾ ಇದ್ರು, ಕುಟೀರ ಏನು ಇರಲಿಲ್ಲ. ಆಗ ಅಲ್ಲಿ ತುಂಬಾ ಬಿಸಿಲಿನಲ್ಲಿ ಕೂತು ಜಪ ಮಾಡ್ತಾ ಇರುವಾಗ ರಾಧಾರಾಣಿ ಬಂದು ತನ್ನ ಸೀರೆಯನ್ನ ತಲೆ ಮೇಲೆ ಇಡ್ತಾಳಿಗೆ ಅವರಿಗೆ ರಕ್ಷಣೆ ಕೊಡೋದಕ್ಕೆ. ಕೃಷ್ಣ ನೋಡ್ತಾನೆ ಇದನ್ನು. ಸನಾತನ ಗೋಸ್ವಾಮಿ. ಇನ್ನೊಮ್ಮೆ ರಾಧಾಕುಂಡದಲ್ಲಿ ನೀರು ಕೊಡೋದಕ್ಕೆ ಹುಲಿ ಬರುತ್ತೆ. ಪಕ್ಕದಲ್ಲಿ ರಘುನಾಥ ದಾಸ ಚಾಂಟಿಂಗ್ ಮಾಡ್ತಾ ಇದ್ದಾನೆ, ಹಿಂದೆ ಕೃಷ್ಣ ಕೋಲ್ ಹಿಡ್ಕೊಂಡು ನಿಂತಿದ್ದಾನೆ. ಹುಲಿ ಹತ್ರ ಬಂದ್ರೆ ಓಡಿಸೋಣ. ಆಗ ಸನಾತನ ಗೋಸ್ವಾಮಿ ಇದನ್ನು ನೋಡ್ತಾರೆ, ಹೇಳ್ತಾರೆ ರಘುನಾಥ ದಾಸನಿಗೆ, ಕೃಷ್ಣನಿಗೆ ತೊಂದರೆ ಕೊಡಬೇಡ, ರಾಧಾರಾಣಿಗೆ ತೊಂದರೆ ಕೊಡಬೇಡ, ಒಂದು ಕುಟೀರ ಮಾಡಿ ಅಲ್ಲಿ ಒಳಗಡೆ ಜಪ ಮಾಡು. ರಾಧಾಕೃಷ್ಣನಿಗೆ ತೊಂದರೆ ಕೊಡಬಾರ್ದು, ಅವರಿಗೆ ಸೇವೆನ ಕೊಡಬಾರ್ದು, ನಾವು ಅವರ ಸೇವೆಯನ್ನ ಮಾಡಬೇಕು ಆಗ್ಲಿ ಅಂತ ರಘುನಾಥ ದಾಸ್ ಗೋಸ್ವಾಮಿ ತನಗೋಸ್ಕರ ಒಂದು ಕುಟೀರವನ್ನು ಮಾಡಿ ಅಲ್ಲಿ ಜಪ ಮಾಡ್ತಾ ಇದ್ರು. ಸೊ ಚೈತನ್ಯ ಮಹಾಪ್ರಭುಗಳು ರಘುನಾಥ ದಾಸರಿಗೆ ಒಂದು ಗೋವರ್ಧನ ಶಿಲೆಯನ್ನ ಕೊಟ್ಟಿದ್ರು. ಆ ಗೋವರ್ಧನ ಶಿಲೆ ಅವ್ರು ಪೂಜೆ ಮಾಡ್ತಾ ಇದ್ರು. ಅದನ್ನ ಮಾಧವ ದಾಸರಿಗೆ ಕೊಟ್ಟರು. ಅದನ್ನ ಅದು ನರ್ತನ ದಾಸ್ ಠಾಕೂರಿಗೆ ಹೋಯ್ತು. ಅದು ಈಗ ಶ್ರೀ ಎಂತಾರೆ ಶ್ರೀ ರಾಧಾ ಗೋಕುಲಾನಂದ ದೇವಸ್ಥಾನದಲ್ಲಿ ಆ ಗೋವರ್ಧನ ಶಿಲೆ ಈಗಲೂ ನಾವು ನೋಡಬಹುದು. ಅದರ ಮೇಲೆ ಮಹಾಪ್ರಭುಗಳ ಹೆಬ್ಬೆರಳಿನ ಗುರುತು ಕೂಡ ಇದೆ. ಒಮ್ಮೆ ಅವರು ಅತ್ಯಂತ ಭಾವದಿಂದ ಅದರ ಆರಾಧನೆ ಮಾಡುವಾಗ ಅದರಲ್ಲಿ ಅದನ್ನು ಹಿಡಿದಾಗ ಅದರ ಹೆಬ್ಬೆರಳಿನ ಗುರುತು ಅಲ್ಲಿ ಮೂಡುತ್ತೆ. ಸೊ ಇದು ರಘುನಾಥ ದಾಸ್ ಗೋಸ್ವಾಮಿ. ನಂತರ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಸೊ ಇದು ಹೈರಾರ್ಕಿ ಈ ರೀತಿ ಇದೆ. ಫಸ್ಟ್ ಶ್ರೀ ಚೈತನ್ಯ ಮಹಾಪ್ರಭು, ನಂತರ ಷಡ್ಗೋಸ್ವಾಮಿ, ಅದರಲ್ಲಿ ವಿಶೇಷವಾಗಿ ರಘುನಾಥ ದಾಸ ಗೋಸ್ವಾಮಿ, ಅವರ ಶಿಷ್ಯರು ಶ್ರೀಲ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಅವರ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರ ಶಿಷ್ಯರಾಗ್ತಾರೆ ಮಾಧವ ದಾಸರು ಕೂಡ ಇದ್ರು. ನಂತರ ಆಕ್ಚುಲಿ ಲೋಕನಾಥ್ ಗೋಸ್ವಾಮಿ, ರಘುನಾಥ ದಾಸ್ ಗೋಸ್ವಾಮಿ, ಲೋಕನಾಥ್ ಗೋಸ್ವಾಮಿ ಶಿಷ್ಯರು ನರ್ತನ ದಾಸ್ ಠಾಕೂರ್.
ನರೋತ್ತಮ್ ದಾಸ್ ಠಾಕೂರರ ಶಿಷ್ಯರು, ಆಕ್ಚುಲಿ ಹಲವಾರು ಶಿಷ್ಯರು ಬರ್ತಾರೆ. ಗಂಗಾ ನಾರಾಯಣ ಚಕ್ರವರ್ತಿ, ಕೃಷ್ಣಚರಣ್ ಚಕ್ರವರ್ತಿ, ರೈಟ್, ಈ ರೀತಿ. ಅವರ ನಂತರ ಶಿಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಸುಮಾರು 300 ವರ್ಷದ ಹಿಂದೆ ಇದ್ದವರು, 17ನೇ ಶತಮಾನ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ನಮ್ಮ ವೈಷ್ಣವ ಮತದ ಸ್ಥಾಪನೆಯನ್ನು ಮಾಡಿದ್ದಾರೆ, ಗೌಡಿಯ ವೈಷ್ಣವ ಮತದ ಸ್ಥಾಪನೆ. ಆದರೆ ಕ್ರಮೇಣವಾಗಿ ಏನಾಯ್ತಂದ್ರೆ ಇದು ಕಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಗೋಸ್ವಾಮಿಗಳು ಬರೆದಂತಹ ಗ್ರಂಥಗಳು ಮತ್ತೆ ನರೋತ್ತಮ್ ದಾಸ್ ಠಾಕೂರರು ಬರೆದಂತಹ ಹಾಡುಗಳು, ಅವರ ಪ್ರಚಾರ ಕಾರ್ಯ ಎಲ್ಲ ಅದು ಸ್ಥಗಿತವಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ವೃಂದಾವನ, ಅದು ಚೈತನ್ಯ ಮಹಾಪ್ರಭುಗಳು ಮತ್ತೆ ಷಡ್ಗೋಸ್ವಾಮಿಯವರವರು ಏನು ಆವಿಷ್ಕಾರ ಮಾಡಿದ್ರಲ್ಲ, ಅದು ಕೂಡ ಅದರ ಪ್ರಭಾವ ಕೂಡ ಕಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ಆ ಸಮಯದಲ್ಲಿ ಶಿಲ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಬಂದು ನಮ್ಮ ಗೌಡಿಯ ಸಂಪ್ರದಾಯವನ್ನು ಮತ್ತೆ ಎತ್ತಿ ಹಿಡಿತಾರೆ. ಅದು ಮೂಲ ಒಂದು ಕಾಂಟ್ರಿಬ್ಯೂಷನ್ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಸೊ ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರು ಹುಟ್ಟಿದ್ದು ಆಕ್ಚುಲಿ ಇವತ್ತು ಅವರ ತಿರೋಭಾವ ದಿವಸ. ಸೊ ಅವರು ಹುಟ್ಟಿದ್ದು ದೇವಗ್ರಾಮದಲ್ಲಿ. ಅವರ ಇಬ್ಬರು ಸಹೋದರರಿದ್ರು, ರಾಮಭದ್ರ, ರಘುನಾಥ. ಸೊ ಇವರಿಬ್ರು ಕೂಡ ಮಹಾಭಕ್ತರಾಗಿದ್ರು. ಸೊ ಅವರ ಸಹೋದರರಿಂದ ವಿಶ್ವನಾಥ್ ಚಕ್ರವರ್ತಿ ಠಾಕೂರಿಗೆ ಭಾಗವತ ಓದುವ ಒಂದು ಸ್ಫೂರ್ತಿ ಸಿಗುತ್ತೆ. ಸೊ ಸುಮಾರು 2 ಬಾರಿ ಭಾಗವತ ಪುರಾಣವನ್ನು ಅವರು ಓದಿರ್ತಾರೆ. ನಂತರ ಗುರುಗಳು ಬೇಕು ಅಂತ ಅವರಿಗೆ ಇಚ್ಛೆ ಆದಾಗ ಶಿಲ ಕೃಷ್ಣಚರಣ ಚಕ್ರವರ್ತಿಯಿಂದ ಅವರು ದೀಕ್ಷೆಯನ್ನ ಸ್ವೀಕರಿಸ್ತಾರೆ. ಅವರಿಂದ ದೀಕ್ಷೆಯನ್ನ ಪಡೆದು ಭಾಗವತ ಅಭ್ಯಾಸವನ್ನ ಕಂಟಿನ್ಯೂ ಮಾಡ್ತಾರೆ. ಅವರಿಗೆ ಮದುವೆ ಕೂಡ ಆಗಿತ್ತು, ಎಳೆ ವಯಸ್ಸಿನಲ್ಲಿ ಮದುವೆ ಆಗಿತ್ತು. ಆದರೆ ಗೃಹಸ್ಥ ಜೀವನದಲ್ಲಿ ಅವರಿಗೆ ಆಸಕ್ತಿ ಇರಲಿಲ್ಲ. ಯಾವಾಗಲೂ ಭಾಗವತ ಓದುವುದು, ಭಾಗವತ ಕೇಳುವುದರಲ್ಲಿಯೇ ಅವರಿಗೆ ರುಚಿ ಇರ್ತಾ ಇತ್ತು. ಸೊ ಮನೆಯಿಂದ ಕಂಪ್ಲೇಂಟ್ ಬರ್ತಾ ಇತ್ತು, ಇವರು ಮನೆ ಕೆಲಸ ಏನೋ ಮಾಡೋದಿಲ್ಲ, ಕೇವಲ ಭಾಗವತ ಓದ್ತಾ ಇರ್ತಾರೆ, ಹೆಂಡತಿ ಜೊತೆ ಸಮಯ ಕಳೆಯೋದಿಲ್ಲ ಅಂತ. ಗುರುಗಳು ಹೇಳ್ತಾರೆ, ನೀನ್ ಮನೆಗೆ ಹೋಗಿ ಬಾ, ಮನೆಯಲ್ಲಿ ಸ್ವಲ್ಪ ದಿನ ಇದ್ದು ಬಾ ಅಂತ. ಸೊ ವಿಶ್ವನಾಥ ಚಕ್ರವರ್ತಿ ಮನೆ ಹೋಗ್ತಾರೆ. ಮನೆ ಹೋಗಿ ಹೆಂಡತಿ ಜೊತೆ ಸಮಯ ಕಳೀತಾರೆ. ರಾತ್ರಿ ಆದಾಗ ಹೆಂಡತಿ ಜೊತೆ ಕೂತಿದ್ರು, ಇಡೀ ರಾತ್ರಿ ಭಾಗವತವನ್ನು ಓದ್ತಾರೆ. ಓದಿ ಮರುದಿನ ಮತ್ತೆ ಗುರುಗಳ ಹತ್ರ ಬರ್ತಾರೆ, ಏನ್ ಮಾಡಿದೆ ನಿನ್ ಮನೆಯಲ್ಲಿ ಅಂತ ಕೇಳಿದಾಗ, ಭಾಗವತ ಓದ್ತಾ ಇದ್ದೆ. ಹೌದಾ, ಇಡೀ ರಾತ್ರಿ ಭಾಗವತವನ್ನು ಓದ್ತಾ ಇದ್ದೆ. ಹೌದಾ, ಓಕೆ, ನೀನು ಗೃಹಸ್ಥ ಜೀವನಕ್ಕೆ ಅಯೋಗ್ಯ, ನೀನು ಒಂದು ಕೆಲಸ ಮಾಡಿ, ನೀನು ವೃಂದಾವನಕ್ಕೆ ಹೋಗುತ್ತಾರೆ. ಸೊ ಗುರುಗಳು ಅವರನ್ನ ವೃಂದಾವನಕ್ಕೆ ಕಳಿಸ್ತಾರೆ. ವೃಂದಾವನದಲ್ಲಿ ಅವರು ಬರ್ತಾರೆ. ಬಂದಾಗ ಅಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡಿ ಅವರಿಗೆ ಏನಂತಾರೆ, ಅದನ್ನ ಮತ್ತೆ ಮರುಸ್ಥಾಪನೆ ಮಾಡುವ ಒಂದು ಸಂಕಲ್ಪ ಮಾಡಿ ಗೋಸ್ವಾಮಿಗಳ, ಚೈತನ್ಯ ಮಹಾಪ್ರಭುಗಳ ಒಂದು ಬೋಧನೆಗಳನ್ನು ಮತ್ತೆ ಸ್ಥಾಪನೆ ಮಾಡ್ತಾರೆ. ರೂಪ ಗೋಸ್ವಾಮಿಯವರು ಬರೆದಂತಹ ಗ್ರಂಥಗಳ ಮೇಲೆ ಅವರು ತಾತ್ಪರ್ಯವನ್ನು ಬರೀತಾರೆ. ಸೊ ರೂಪ ಗೋಸ್ವಾಮಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಭಕ್ತಿ ರಸಾಮೃತ ಸಿಂಧು, ವಿದಗ್ಧ ಮಾಧವ, ಲಲಿತ ಮಾಧವ, ಉಪದೇಶಾಮೃತ. ಸೊ ಈ ರೀತಿ ಹಲವಾರು ಗ್ರಂಥಗಳಿವೆ. ಈ ಎಲ್ಲ ಗ್ರಂಥಗಳ ಅರ್ಥವನ್ನು ಮತ್ತೆ ಅವರು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಬರೆದಿದ್ದಾರೆ. ಸೊ ಈ ರೀತಿ ಆಚಾರ್ಯರ ಒಂದು ಗ್ರಂಥಗಳನ್ನ ನಮಗೆ ಅರ್ಥ ಆಗುವ ಹಾಗೆ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲ, ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರವರು ಬೃಂದಾವನದಲ್ಲಿ ಕುಳಿತುಕೊಂಡು ಹಲವಾರು ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಕೆಲವೊಂದು ಗ್ರಂಥಗಳ ಹೆಸರನ್ನು ಹೇಳ್ತೀನಿ. ಶ್ರೀಮದ್ ಭಾಗವತದ ಒಂದು ಕಮೆಂಟ್ರಿ ಬರೆದಿದ್ದಾರೆ, ಅದರ ಹೆಸರು ಶ್ರೀಲ ಸಾರಾರ್ಥ ದರ್ಶಿನಿ. ಭಗವದ್ಗೀತೆಯ ಟೀಕೆ ಶ್ರೀ ಸಾರಾರ್ಥ ವರ್ಷಿಣಿ. ನಂತರ ಅಲಂಕಾರ ಕೌಸ್ತುಭ ಸುಬೋಧಿನಿ ಟೀಕಾ, ಆನಂದ ವೃಂದಾವನ ಸುಖವರ್ತಿನಿ ಟೀಕಾ, ವಿದಗ್ಧ ಮಾಧವ ನಾಟಕೇರಿ ಟೀಕಾ, ಶ್ರೀಕೃಷ್ಣ ಭಾವನಾಮೃತ ಮಹಾಕಾವ್ಯ, ಸ್ವಪ್ನ ವಿಲಾಸಾಮೃತ ಕಾವ್ಯ, ಮಾಧುರ್ಯ ಕದಂಬಿನಿ, ಐಶ್ವರ್ಯ ಕದಂಬಿನಿ, ಸ್ತವಾಮೃತ ಲಹರಿ, ಚಮತ್ಕಾರ ಚಂದ್ರಿಕಾ, ಗೌರಂಗ ಲೀಲಾಮೃತ, ಉಜ್ವಲ ನೀಲಾಮಣಿ ಟೀಕಾ, ಉಜ್ವಲ ನೀಲಮಣಿ ಟೀಕಾ, ನಂತರ ಗೋಪಾಲದಮ್ಮನಿ ಟೀಕಾ, ಶ್ರೀ ಚೈತನ್ಯ ಚಂದ್ರಾಮೃತ ಟೀಕಾ, ಛಂದ ಗೀತ ಚಿಂತಾಮಣಿ. ಈ ರೀತಿ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಮತ್ತೆ ಶಿಲ ಪ್ರಭುಪಾದರು ವಿಶೇಷವಾಗಿ ಭಾಗವತವನ್ನ ಬರೆಯುವಾಗ ಶಿಲ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಟೀಕೆಯನ್ನು ನೋಡಿ ಅವರು ಭಾಗವತ ಪುರಾಣದ ತಾತ್ಪರ್ಯಗಳನ್ನ ಬರೆದಿದ್ದಾರೆ.
ಸೊ ಈ ರೀತಿ ಶ್ರೀ ವಿಶ್ವನಾಥ ಚಕ್ರವರ್ತಿಗಳು ನಮ್ಮ ಆಚಾರ್ಯರು. ಮತ್ತೆ ನಾವು ಪ್ರತಿದಿನ ಬೆಳಿಗ್ಗೆ ನಾವು ಹಾಡ್ತೀವಿ, ಹಾಡೋದು ಯಾವುದು? ಸಂಸಾರದಾವ ನರಲೀಢಲೋಕ ತ್ರಣಾಯ ಕಾರುಣ್ಯ ಘನ ಘನತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರು ಶ್ರೀ ಚರಣರವಿಂದಂ. ಈ ಹಾಡನ್ನ ಬರೆದವರು ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್. ಸೊ ಪ್ರಭುಪಾದರು ಈ ಹಾಡನ್ನ ಪ್ರತಿದಿನ ಬೆಳಗ್ಗೆ ಇಸ್ಕಾನ್ ಅಲ್ಲಿ ಹಾಡಬೇಕು ಅಂತ ಒಂದು ನಿಯಮ ಮಾಡಿದ್ದಾರೆ. ಸೊ ಇದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಒಂದು ಕೊಡುಗೆಯಾಗಿದೆ. ಶ್ರೀ ವಿಶ್ವನಾಥ ಚಕ್ರ ಠಾಕೂರರು ಶ್ರೀ ರಾಧಾ ಗೋಕುಲಾನಂದ ವಿಗ್ರಹದ ಆರಾಧನೆಯನ್ನು ಮಾಡ್ತಾ ಇದ್ರು. ಸೊ ಆ ವಿಗ್ರಹ ಈಗ ಶ್ರೀ ರಾಧಾ ಗೋಕುಲಾನಂದ ದೇವಸ್ಥಾನದಲ್ಲಿ ವಿರಾಜಮಾನವಾಗಿದೆ. ಅಲ್ಲಿ ಪೂಜೆ ಕೈಂಕರ್ಯ ಇನ್ನೂ ನಡೀತಾ ಇದೆ. ಸೊ ಈ ರೀತಿ ಶ್ರೀ ವಿಶ್ವನಾಥ ಚಕ್ರ ಠಾಕೂರರು ಮಹಾಚಾರ್ಯರಾಗಿದ್ದಾರೆ. ಇವತ್ತು ಚೆನ್ನೈಯಲ್ಲಿ ಅದ್ಧೂರಿಯಾಗಿ ಶ್ರೀ ವಿಶ್ವನಾಥ ಚಕ್ರ ಠಾಕೂರರ ತಿರುಭಾವ ಮಹೋತ್ಸವವನ್ನು ಅಲ್ಲಿ ಆಚರಿಸ್ತಾ ಇದ್ದಾರೆ. ಹಲವಾರು ವರಿಷ್ಠ ಭಕ್ತರು ಅಲ್ಲಿ ಸೇರ್ಕೊಂಡಿದ್ದಾರೆ. ವಿಶೇಷವಾಗಿ ಪರಮ ಪೂಜ್ಯ ಭಾನುಸ್ವಾಮಿ ಮಹಾರಾಜರು, ಅವರು ಅಮೆರಿಕದವರು, ಅವರು ವಿಶ್ವನಾಥ ಚಕ್ರ ಠಾಕೂರರ ಎಲ್ಲ ಗ್ರಂಥಗಳನ್ನು ಅವರು ಅನುವಾದ ಮಾಡಿದ್ದಾರೆ. ಸೊ ಅದು ತುಂಬಾ ಮುಖ್ಯವಾದ ಒಂದು ಸೇವೆ. ಸೊ ಅವರ ಸೇವೆ ಪ್ರತಿಫಲವಾಗಿ ನಮಗೆಲ್ಲ ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಅನುವಾದ, ಅವರ ಟೀಕೆಯನ್ನು ಓದುವ ಸೌಭಾಗ್ಯ ಸಿಗ್ತಾ ಇದೆ. ಓಕೆ. ಸೊ ಅಂತಿಮವಾಗಿ ಶ್ರೀ ವಿಷ್ಣುಪ್ರಿಯಾ ದೇವಿ, ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಗೆ ಅವತರಿಸಿದಾಗ ನವದ್ವೀಪದಲ್ಲಿ ನಿಮಾಯ ಪಂಡಿತ್ ಅಥವಾ ಗೌರಾಂಗ ಮಹಾಪ್ರಭುವಾಗಿ ಅವತರಿಸ್ತಾರೆ. ಅವರ ತಂದೆ ಹೆಸರು ಜಗನ್ನಾಥ್ ಮಿಶ್ರಾ ಮತ್ತೆ ಸಚಿದೇವಿ. ಸೊ ಚೈತನ್ಯ ಮಹಾಪ್ರಭು ಅವರು ಬಾಲ್ಯ ಲೀಲೆಯಲ್ಲಿ ನವದ್ವೀಪದಲ್ಲಿ ಕಳೀತಾರೆ. ಅವರು ಯೌವನಾವಸ್ಥೆಗೆ ಬಂದಾಗ ತಂದೆ ತಾಯಿ ಅವರ ಮದುವೆಯನ್ನು ಮಾಡ್ತಾರೆ. ಫಸ್ಟ್ ಅವರು ಮದುವೆ ಆಗಿದ್ದು ಲಕ್ಷ್ಮೀಪ್ರಿಯ ದೇವಿದಾಸ್. ಸೊ ಲಕ್ಷ್ಮೀಪ್ರಿಯ ಭಗವಂತನ ಶಕ್ತಿ. ಸೊ ಭಗವಂತನಿಗೆ 3 ಶಕ್ತಿ ಇದೆ: ಶ್ರೀಶಕ್ತಿ, ಭೂಶಕ್ತಿ ಮತ್ತೆ ಲೀಲಾಶಕ್ತಿ. ಹಲವಾರು ಶಕ್ತಿಗಳಿದಾವೆ, ಅದು ಮುಖ್ಯವಾಗಿ 3: ಶ್ರೀಶಕ್ತಿ, ಭೂಶಕ್ತಿ ಮತ್ತೆ ಲೀಲಾಶಕ್ತಿ. ಸೊ ಲಕ್ಷ್ಮೀಪ್ರಿಯ ದೇವಿ ಶ್ರೀಶಕ್ತಿಯ ವಿಸ್ತಾರ ಪ್ರತೀಕ. ಮತ್ತೆ ವಿಷ್ಣುಪ್ರಿಯ ದೇವಿ ಭಗವಂತನ ಲೀಲಾಶಕ್ತಿಯ ಭೂಶಕ್ತಿಯ ಪ್ರತೀಕ. ಮತ್ತೆ ನವದ್ವೀಪ ಧಾಮ ಭಗವಂತನ ಲೀಲಾಶಕ್ತಿ ಪ್ರತೀಕ. ಸೊ ಮೊದಲನೇ ಮದುವೆ ಆದಾಗ ಲಕ್ಷ್ಮೀಪ್ರಿಯ ದೇವಿ ಭಗವಂತನ ಸೇವೆ ಚೆನ್ನಾಗಿ ಮಾಡ್ತಾ ಇದ್ರು. ಒಮ್ಮೆ ಚೈತನ್ಯ ಮಹಾಪ್ರಭು ಅವರು ಸಂಸ್ಕೃತ ಪಾಠ ಮಾಡೋದಕ್ಕೆ ಬಾಂಗ್ಲಾದೇಶ ಹೋಗ್ತಾರೆ. ಅಲ್ಲಿ ಸುಮಾರು 2 ತಿಂಗಳು ಇರ್ತಾರೆ. ಚೈತನ್ಯ ಮಹಾಪ್ರಭುಗಳ ವಿರಹದಲ್ಲಿ ಲಕ್ಷ್ಮೀಪ್ರಿಯ ನವದ್ವೀಪದಲ್ಲಿ ಇದ್ದು ಒಮ್ಮೆ ಅವಳಿಗೆ ಹಾವು ಕಚ್ಚುತ್ತೆ. ಆ ಹಾವಿನ ಪ್ರಭಾವದಿಂದ, ವಿಷದ ಪ್ರಭಾವದಿಂದ ಅವರು ದೇಹತ್ಯಾಗ ಮಾಡ್ತಾರೆ. ಅಫ್ಕೋರ್ಸ್ ಲೌಕಿಕವಾಗಿ ನೋಡಿದ್ರೆ ಹಾವು ಕಚ್ಚೋದ್ರಿಂದ, ವಿಷದ ಪ್ರಭಾವದಿಂದ ಅವರು ತೀರ್ಕೊಂಡ್ರು. ಆದರೆ ಅದು ಮುಖ್ಯ ಕಾರಣವಲ್ಲ. ಭಗವಂತನ ವಿರಹವನ್ನ ತಡೆಯದೆ ಅವರು ಪ್ರಾಣ ಬಿಟ್ಬಿಡ್ತಾರೆ. ಸೊ ಲಕ್ಷ್ಮೀಪ್ರಿಯ ದೇವಿ ತೀರ್ಕೊಂತಾಳೆ. ನಂತರ ಶ್ರೀ ಜಗನ್ನಾಥ್ ಮಿಶ್ರಾ ಕೂಡ ತೀರ್ಕೊಂತಾರೆ. ಸೊ ನಂತರ ವಿಷ್ಣುಪ್ರಿಯ ದೇವಿ ಜೊತೆ ಅವರ ಮದುವೆ ಆಗುತ್ತೆ. ವಿಷ್ಣುಪ್ರಿಯ ದೇವಿ ಅವರು ಸಾಕ್ಷಾತ್ ಲಕ್ಷ್ಮಿನೇ, ಅಂದ್ರೆ ಭೂಶಕ್ತಿ. ಅವರ ತಂದೆ ಹೆಸರು ಸನಾತನ ಮಿಶ್ರಾ. ಸೊ ಸನಾತನ ಮಿಶ್ರನ ಮಗಳ ಜೊತೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಮದುವೆ ಆಗುತ್ತೆ. ಸೊ ಅವ್ರ ಮದುವೆ ಆದಾಗ ಸುಮಾರು 14-15 ವರ್ಷ ಇರ್ಬೋದು, ಅಥವಾ 18 ವರ್ಷ ಇದ್ದಿರ್ಬೋದು ಮಹಾಪ್ರಭುಗಳ ವಯಸ್ಸು. ವಿಷ್ಣುಪ್ರಿಯ ಅವಳ ವಯಸ್ಸು ಸುಮಾರು 10 ವರ್ಷ ಆಗಿರ್ಬೋದು. ಸೊ ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭು ವಿಷ್ಣುಪ್ರಿಯ ಜೊತೆ ಮದುವೆ ಆದ್ಮೇಲೆ ಅವರು ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಒಮ್ಮೆ ಅವರು ನವದ್ವೀಪದಿಂದ ವಿಷ್ಣು ಪದಕ್ಕೆ ಹೋಗ್ತಾರೆ. ತಮ್ಮ ತಂದೆ ಜಗನ್ನಾಥ್ ಮಿಶ್ರಾ ಅವರ ಶ್ರಾದ್ದ ಕಾರ್ಯಕ್ರಮಕ್ಕೆ. ಅಲ್ಲಿ ಈಶ್ವರಪುರಿಗಳನ್ನ ಭೇಟಿ ಆಗ್ತಾರೆ. ಅವರನ್ನು ಭೇಟಿ ಆದ ತಕ್ಷಣ ಅವರಿಂದ ಪ್ರಭಾವಿತರಾಗಿ ಅವರಿಂದ ದೀಕ್ಷೆ ತಗೊಂತಾರೆ. ಹರಿಕೃಷ್ಣ ಮಂತ್ರವನ್ನ ಜಪ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಚಾರ ಕಾರ್ಯವನ್ನ ಕೂಡ ಗುರುಗಳ ಆದೇಶದ ಮೇಲೆಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ನವದ್ವೀಪಕ್ಕೆ ಮರಳಿದಾಗ ಅವರು ಬದಲಾಗಿದ್ರು.
ಇರಲಿಲ್ಲ. ಮೊದಲು ಅವರು ತಾರ್ಕಿಕ ಬ್ರಾಹ್ಮಣರಾಗಿದ್ರು, ನ್ಯಾಯವನ್ನು ಪಾಠ ಮಾಡ್ತಾ ಇದ್ರು, ವ್ಯಾಕರಣವನ್ನು ಪಾಠ ಮಾಡ್ತಾ ಇದ್ರು, ಭಕ್ತಿಯ ಪ್ರಚಾರವನ್ನ ಮಾಡ್ತಾ ಇರ್ಲಿಲ್ಲ. ಈಗ ಭಕ್ತಿ ಪ್ರಚಾರವನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮನೇಲಿ ಇರೋದು ಕಮ್ಮಿ ಆಗುತ್ತೆ, ಭಕ್ತರ ಜೊತೆ ಕೀರ್ತನೆ ಮಾಡುವುದು ಜಾಸ್ತಿ ಆಗುತ್ತೆ. ಆಗ ತಾಯಿಗೆ ಮತ್ತೆ ವಿಷ್ಣುಪ್ರಿಯ ದೇವಿಗೆ ಸಂಕೋಚ ಆಯಿತು. ಏನು ನಮ್ಮ ಗೌರಾಂಗ ನಮ್ಮನ್ನ ಬಿಟ್ಟು ಹೋಗ್ತಾನ ಅಂತ. ಈ ರೀತಿ ಅವ್ರಿಗೆ ಆಲೋಚನೆ ಬರ್ತಾ ಇದ್ವು, ಕೆಲವೊಮ್ಮೆ ಕನಸು ಕೂಡ ಬರ್ತಾ ಇದ್ವು. ಸೊ ಒಂದು ಇಂಡಿಕೇಶನ್ ಅವರಿಗೆ, ಒಂದು ಸುಳಿವು ಕೂಡ ಸಿಕ್ಕಿತ್ತು, ಈ ರೀತಿ ಗೌರಾಂಗ ಸನ್ಯಾಸ ಸ್ವೀಕರಿಸ್ತಾನೆ ಅಂತ. ಸೊ ಮಕರ ಸಂಕ್ರಾಂತಿಯ ದಿನ ಚೈತನ್ಯ ಮಹಾಪ್ರಭುಗಳು ಸನ್ಯಾಸ ಸ್ವೀಕರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಿರ್ಣಯ ಮಾಡ್ತಾರೆ. ಆಗ ರಾತ್ರಿ ಅವರು ಮನೆಯನ್ನು ಬಿಡೋದಕ್ಕೆ ಒಂದು ಯೋಜನೆ ಮಾಡ್ತಾರೆ. ಆ ದಿನ ಆ ರಾತ್ರಿಯ ಪ್ರಾರಂಭದಲ್ಲಿ ವಿಷ್ಣುಪ್ರಿಯ ದೇವಿ ಹೇಳ್ತಾ ಇದ್ಲು. ಅವಳಿಗೆ ಗೊತ್ತಾಯ್ತು ಇವತ್ತು ಚೈತನ್ಯ ಮಹಾಪ್ರಭುಗಳು ಮನೆ ಬಿಡ್ತಾರೆ ಅಂತ. ಮಹಾಪ್ರಭುಗಳು ಮನೆ ಬಂದಾಗ ಅವ್ರ ಪಾದವನ್ನು ಹಿಡಿದು ಅವಳು ಅಳ್ತಾ ಇದ್ಲು. ಇಡೀ ರಾತ್ರಿ ಅಳುವುದರಲ್ಲಿ ಅವಳು ಕಳೆದು. ಚೈತನ್ಯ ಮಹಾಪ್ರಭು ಅವರಿಗೆ ಸಾಂತ್ವನವನ್ನು ನೀಡ್ತಾರೆ. ನಾನು ಬಂದಿರುವ ಕಾರಣವೇ ಪ್ರಚಾರಕ್ಕೋಸ್ಕರ. ನೋಡು ನನ್ನ ಪ್ರಚಾರ, ನಾನು ಸನ್ಯಾಸವನ್ನು ಸ್ವೀಕರಿಸಿ ಈ ಜೀವಿಗಳ ಉದ್ಧಾರಕ್ಕೋಸ್ಕರ ನಾನು ಬಂದಿದ್ದೀನಿ. ಸೊ ನನ್ನ ಯೋಜನೆಯಲ್ಲಿ ನೀನು ಸಹಕರಿಸು. ಅದ್ರ ಒಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೋ, ನೀನು ನನ್ನ ಸ್ಮರಣೆ ಮಾಡಿದ ತಕ್ಷಣ ನಾನು ನಿನ್ನ ಹತ್ರ ಬರ್ತೀನಿ, ರೈಟ್, ನಾನು ಎಂದೂ ದೂರ ಆಗೋದಿಲ್ಲ ಅಂತ ಒಂದು ಆಶ್ವಾಸನೆ ನೀಡ್ತಾರೆ. ಸೊ ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ಲರ ಹೃದಯದಲ್ಲಿದ್ದಾನೆ, ರೈಟ್, ಈಸ್ ಆಲ್ವೇಸ್ ದೇರ್. ಸೊ ಈ ರೀತಿ ಆಶ್ವಾಸನೆಯನ್ನು ಮಾಡಿ ಅವಳು ನಿದ್ದೆ ಹೋಗ್ತಾಳೆ ಯೋಗ ನಿದ್ರೆಯ ಪ್ರಭಾವದಿಂದ. ನಂತರ ಸಚಿಮಾತಾ ಅವರಿಗೆ ನಿದ್ದೆ ಬರ್ತಾ ಇರಲಿಲ್ಲ. ಅವರು ಹೊಸ್ತಲಿನ ಮೇಲೆ ಕುಳಿತಿದ್ರು. ಯಾವಾಗ ಮಹಾಪ್ರಭು ಸನ್ಯಾಸ ಸ್ವೀಕರಿಸಿಗೆ ರೆಡಿ ಆಗ್ತಾರೋ ಆಗ ತಾಯಿ ಅಲ್ಲೇ ಕೂತಿದ್ದು. ಅವರ ತಾಯಿ ಕಾಲು ಸ್ಪರ್ಶ ಮಾಡಿ ಅವರಿಗೂ ಕೂಡ ಸಾಂತ್ವನ ತಿಳಿಸಿ, ಅವರು ಕೂಡ ಆಶ್ವಾಸನೆಯನ್ನು ಕೊಟ್ಟು, ನೀನು ನೈವೇದ್ಯ ಮಾಡಿದಾಗ ನಾನು ಬರ್ತೀನಿ ಅಂತ. ಸೊ ಪ್ರತಿದಿನ ನೈವೇದ್ಯವನ್ನು ಸ್ವೀಕರಿಸೋದಕ್ಕೆ ಚೈತನ್ಯ ಮಹಾಪ್ರಭು ಜಗನ್ನಾಥಪುರಿಯಿಂದ ಎಲ್ಲಿದ್ದರೂ ಕೂಡ ಇಲ್ಲಿ ಬಂದು ಸ್ವೀಕರಿಸ್ತಾ ಇದ್ದ, ಅದೃಶ್ಯ ರೂಪದಲ್ಲಿ ಆ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಸೊ ಈ ರೀತಿ ವಿಷ್ಣುಪ್ರಿಯ ದೇವಿ ಸನ್ಯಾಸ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಮನೆ ಬಿಟ್ಟ ಮೇಲೆ ಕೂಡ ವಿಷ್ಣುಪ್ರಿಯ ಅವರ ನೆನಪಿನಲ್ಲಿ ಜೀವನವನ್ನ ಕಳೀತಾ ಇದ್ಲು. ಸೊ ಭಗವಂತನ ವಿರಹದಲ್ಲಿ ಅವರು ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಒಂದು ಮಾಲೆ ಮಾಡಿದ ಮೇಲೆ ಒಂದು ಕಾಳು ಅನ್ನವನ್ನ ಪಕ್ಕದಲ್ಲಿ ಇಡ್ತಾ ಇದ್ರು. ಸೊ ಈ ರೀತಿ ಇಡೀ ದಿನ ಜಪ ಮಾಡಿದ ಮೇಲೆ ಎಷ್ಟು ಧಾನ್ಯಗಳು ಸಂಗ್ರಹಿಸಿರ್ತಾವೋ ಅದನ್ನ ಅಡಿಗೆ ಮಾಡಿ ನೈವೇದ್ಯ ಸಲ್ಲಿಸಿ ಸ್ವೀಕರಿಸ್ತಾ ಇದ್ರು. ಇದು ವಿಷ್ಣುಪ್ರಿಯ ದೇವಿಯ ಭಕ್ತಿ. ಒಮ್ಮೆ ಭಗವಂತನ ಅತಿ ವಿರಹದಿಂದ ಅವರು ಊಟ, ನಿದ್ರೆ, ನೀರು ಎಲ್ಲ ಬಿಟ್ಬಿಡ್ತಾರೆ. ಆಗ ಸಾಕ್ಷಾತ್ ಭಗವಂತನೇ ಪ್ರಕಟನಾಗ್ತಾನೆ. ಚೇತನ ಅವರು ಪ್ರಕಟವಾಗಿ ಏನ್ ಬೇಕು ಅಂತ ಕೇಳ್ತಾರೆ. ನನಗೆ ನಿಮ್ಮ ಹಾಗೆ ಒಂದು ಮೂರ್ತಿ ಬೇಕು, ವಿಗ್ರಹ ಬೇಕು, ಅಲ್ಲಿವರೆಗೂ ನಾನು ಅನ್ನ ನೀರು ಏನು ಕುಡಿಯೋದಿಲ್ಲ. ಆಗ ಚೇತನ ಅವರು ಸ್ವಯಂ ಒಂದು ನೀಮ್ ಟ್ರೀ, ಅದರ ಕಟ್ಟಿಗೆಯಿಂದ, ಬೇವಿನ ಕಟ್ಟಿಗೆಯಿಂದ ಅವರು ತಮ್ಮದೇ ಆದಂತಹ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿ ವಿಷ್ಣುಪ್ರಿಯ ದೇವಿಗೆ ಕೊಡ್ತಾರೆ. ಅಂದಿನಿಂದ ವಿಷ್ಣುಪ್ರಿಯ ದೇವಿ ಪ್ರತಿದಿನ ಆ ವಿಗ್ರಹದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಆ ವಿಗ್ರಹವನ್ನ ನವದ್ವೀಪದಲ್ಲಿ ನಾವು ನೋಡಬಹುದು. ಸೊ ಈ ರೀತಿ ವಿಷ್ಣುಪ್ರಿಯ ದೇವಿ ಚೈತನ್ಯ ಮಹಾಪ್ರಭುಗಳ ಭಕ್ತಿಯನ್ನ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೊ ಈ ರೀತಿ ಇವತ್ತು ಹಲವಾರು ಆಚಾರ್ಯರ ಒಂದು ಆವಿರ್ಭಾವ, ತಿರುಭಾವ ದಿವಸ. ಸೊ ನಾವು ಇವತ್ತು ಸಂಕ್ಷಿಪ್ತವಾಗಿ ವಸಂತ ಪಂಚಮಿ ಅಂದ್ರೆ ಏನು ಅಂತ ತಿಳಿದಿದ್ದೀವಿ. ಸೊ ವಸಂತ ಋತುವಿನ ಆಗಮಕ್ಕೆ ತಯಾರಿ ಇವತ್ತು ಸ್ಟಾರ್ಟ್ ಆಗುತ್ತೆ. ಸರಸ್ವತಿ ಪೂಜೆ ಕೂಡ ಇವತ್ತು ಆಗುತ್ತೆ. ಇವತ್ತು ಪುಂಡರೀಕ ವಿದ್ಯಾನದಿಯ ಆವಿರ್ಭಾವ ದಿವಸ, ಶ್ರೀ ರಘುನಂದನ ಠಾಕೂರರ ಆವಿರ್ಭಾವ ದಿವಸ, ಶ್ರೀಲ ರಘುನಾಥ ದಾಸ್ ಗೋಸ್ವಾಮಿಯರ ಆವಿರ್ಭಾವ ದಿವಸ, ಶ್ರೀ ವಿಶ್ವನಾಥ್ ಚಕ್ರವರ್ತಿ ಠಾಕೂರರ ತಿರುಭಾವ ದಿವಸ, ಮತ್ತೆ ಶ್ರೀಮತಿ ವಿಷ್ಣುಪ್ರಿಯ ದೇವಿ ಇವರಿಗೂ ಆವಿರ್ಭಾವ ದಿವಸ. ಸೊ ಈ ರೀತಿ ಹಲವಾರು ಪುಣ್ಯ ಗುಣಗಳು ಇವತ್ತಿವೆ, ಇದನ್ನು ಸ್ಮರಿಸೋಣ. ಸೊ ಮತ್ತೆ ಇವತ್ತು 14ನೇ ಫೆಬ್ರವರಿ ಕೂಡ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಟ್ಸ್ ಕಾಲ್ಡ್ ದ ಡೇ ಆಫ್ ಲವ್.
ರೆಡ್ ರೋಸ್ ಕೊಡ್ತಾರೆ, ಹುಡುಗ ಹುಡುಗಿಗೆ, ಹುಡುಗಿಗೆ ಹುಡುಗನಿಗೆ. ಆಕ್ಚುಲಿ ದಿಸ್ ಡೇ ಸೆಲೆಬ್ರೇಟ್ ದ ಡೇ ಆಫ್ ಲವ್. ಬಟ್ ಆಕ್ಚುಲಿ ಲವ್ ಅಂದ್ರೆ ಏನು? ನಿಜವಾದ ಪ್ರೀತಿ ಕೇವಲ ಭಗವಂತನಿಗೆ ಮಾತ್ರ. ಹೆಣ್ಣು ಮತ್ತೆ ಗಂಡಿನ ಮಧ್ಯೆ ಇರುವಂತಹ ಒಂದು ಸಂಬಂಧ ಏನಿದೆ ಅದು ನಿಜವಾದ ಪ್ರೀತಿ ಅಲ್ಲ, ಅದು ಕಾಮ. ಕಾಮ ಅಂತ ಕರೀತಾರೆ ಅದನ್ನ. ಸೊ ಪ್ರೇಮ ಅಂದ್ರೆ ಕೇವಲ ಭಗವಂತನಿಗೆ ಮಾತ್ರ. ಸೊ ಕಾಮ ಮತ್ತೆ ಪ್ರೇಮದ ವ್ಯತ್ಯಾಸ ಇದೆ. ಸೊ ಆತ್ಮೇಂದ್ರಿಯ ಪ್ರೀತಿ ವಾಂಚ ಧರೆ ಬಲಿಕ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ. ಯಾವಾಗ ನಾವು ಕೃಷ್ಣನ ಸಂತೋಷಕ್ಕೆ ಕೆಲಸ ಮಾಡ್ತೀವಿ ಅದು ಪ್ರೇಮ. ನಮ್ಮ ಸ್ವಂತ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡಿದರೆ ಅದು ಕಾಮ. ಸೊ ಆಕ್ಚುಲಿ ವ್ಯಾಲೆಂಟೈನ್ ಅಂದ್ರೆ ಯಾರು? ವ್ಯಾಲೆಂಟೈನ್ ಅಂದ್ರೆ ಈ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಅವರು ಒಬ್ಬರು ಸಂತರಿದ್ರು, ಅಂದ್ರೆ ಒಬ್ಬರು ಫಾದರ್ ಇದ್ರು. ಅವರ ಹೆಸರು ಸೇಂಟ್ ವ್ಯಾಲೆಂಟೈನ್ ಅಂತ. ಅವರು ಹುಟ್ಟಿದ ದಿನ ಇವತ್ತು ವ್ಯಾಲೆಂಟೈನ್ಸ್ ಡೇ. ಅವರು ದೇವರ ಪ್ರಚಾರಕ್ಕೋಸ್ಕರ ಅವರು ತಮ್ಮ ಜೀವನವನ್ನ ಮುಡುಪಿಟ್ಟಿದ್ರು. ಸೊ ವೈರಿಗಳು ಅವರನ್ನ ಆಕ್ಚುಲಿ ರಾಜರು ಈ ಧರ್ಮ ಪ್ರಚಾರ ಬೇಡ ಅಂತ ಅವರನ್ನ ಏನಂತಾರೆ ಕೊಂದಾಕ್ತಾರೆ. ಅವರು ತಮ್ಮ ಜೀವನವನ್ನೇ ಬಲಿ ಕೊಟ್ಟಿದ್ರು ಭಗವಂತನ ಪ್ರಚಾರಕ್ಕೋಸ್ಕರ. ಸೊ ಆ ಸ್ಮರಣೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಅಂತ ಪಾಶ್ಚಾತ್ಯ ದೇಶದಲ್ಲಿ ಏನಂತಾರೆ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದರೆ ಅದು ಈಗ ಏನಂತಾರೆ ಅದರ ಅರ್ಥನೇ ಬೇರೆ ಆಗ್ಬಿಟ್ಟಿದೆ. ಈಗ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಏನಂತಾರೆ ಅಂತಹ ಒಂದು ತಪ್ಪು ಆಚರಣೆ ಇವತ್ತು ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ನಾಟ್ ರೈಟ್. ಓಕೆ, ಸೊ ನಾವೆಲ್ಲರೂ ಭಗವಂತನ ಸೇವೆಯಲ್ಲಿ ತೊಡಗೋಣ, ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡೋಣ, ಮತ್ತೆ ಭಗವಂತನ ನಾಮ, ಭಗವಂತನ ಮಹಿಮೆಯನ್ನ ಎಲ್ಲರಿಗೂ ವರ್ಣನೆ ಮಾಡೋಣ. ಓಕೆ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय।